Let's begin the viewpoint with Chandan Sharma. 5 ಜನ ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ. ಬಿಜೆಪಿಯವರು ಸ್ವಲ್ಪ ಹೊತ್ತಿನಲ್ಲಿ ಜಾಯ್ನ್ ಆಗ್ತಾರೆ. ಬಲಗಡೆ ಭಾಗದಿಂದ ಆಡಳಿತ ಪಕ್ಷದ ದ ವೆರಿ ಯಂಗ್ ಲೀಡರ್, ದ ವೆರಿ ಯಂಗ್ ಬ್ರೈಟ್ ಲೀಡರ್ ಶತಬೀಶ್ ಶಿವಣ್ಣ ವಿತ್ ಮೀ. ನಮಸ್ಕಾರ. JDSನವರು ವೀರಣ್ಣ ನಮ್ಮೊಟ್ಟಿಗೆ. ನಮಸ್ಕಾರ. ಹಾಗೆ ದ ವೆರಿ ಲರ್ನ್ಡ್ ಜರ್ನಲಿಸ್ಟ್ ಹಿರಿಯರು ಗುರುಗಳು ರಾಮಕೃಷ್ಣ ಉಪಾಧ್ಯಾಯ ನಮ್ಮೊಟ್ಟಿಗೆ. ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ಅವರು ನಮ್ಮೊಟ್ಟಿಗೆ. ನನ್ನ ಗೆಳೆಯ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ನೀವು ನಮ್ಮವರೇ, ನಮಸ್ಕಾರ ಹೇಳ್ಬಾರ್ದು. ನಮಸ್ಕಾರ ಯಾಕಂದ್ರೆ ನಾವು ಡೈಲಿ ಟಿ ವಿಲಿ ಬರ್ತಾ ಇರ್ತೀವಿ, ಅದಕ್ಕೆ ವೆಲ್ಕಮ್ ಟು ಯು. ಥ್ಯಾಂಕ್ ಯು ಮಾರುತಿ. ಥ್ಯಾಂಕ್ ಯು. ಶತಬೀಶ್, ನಿಮ್ಮಿಂದ ಶುರು ಮಾಡ್ತೀನಿ. ಏನು ಸಮಾಚಾರ? ಹೇಳಬೇಕು ಸರ್. ಹೌ ಇಸ್ ಇಟ್ ಗೋಯಿಂಗ್? ಆಲ್ ವೆಲ್, ಥ್ಯಾಂಕ್ ಯು. ಆಲ್ ವೆಲ್? ಆಲ್ ವೆಲ್. ಇನ್ ದ ಬೆಲ್. ನೋ, ಆಲ್ ವೆಲ್. ಏನೇನು ವೆಲ್ ಆಗ್ತಾ ಇದೆ, ಏನೇನು ಒಳ್ಳೇದಾಗ್ತಾ ಇದೆ? ಸಿ ಆನ್ ದ ಯಾವ್ದಾವ್ದು ಬಾವಿ ಒಳಗೆ ಬಿದ್ದಿದೆ? ಇಷ್ಟೇನಾ? ಈ ವಿಷಯದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಇದು ಒಂದು ಸೆನ್ಸಿಟಿವ್ ಮತ್ತು ಸೀರಿಯಸ್ ಇಶ್ಯೂ. ನಾವು ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಮಾನ್ಯ ಗೃಹ ಸಚಿವರಾಗಲಿ ಮೊದಲನೇ ದಿನದಿಂದ ಕೂಡ ಯಾವುದೇ ಅನಾವಶ್ಯಕವಾದ ಹೇಳಿಕೆಗಳನ್ನ ಕೊಡದೆ ಫಸ್ಟು ಒಂದು ಕಾನೂನಾತ್ಮಕವಾಗಿ ಇನ್ವೆಸ್ಟಿಗೇಷನ್ ನಡಿಬೇಕು. ಆ ಇನ್ವೆಸ್ಟಿಗೇಷನಲ್ಲಿ ಯಾವುದಾದ್ರೂ ಯಾರೇ ಆಗಿರಲಿ, ಅವರು ಯಾವುದೇ ಪಕ್ಷದವರಾಗಿರಲಿ, ಯಾವುದೇ ಕುಟುಂಬದವರಾಗಿರಲಿ, ಈ ಕಾನೂನು, ಈ ದೇಶದ ಕಾನೂನು ಎಲ್ಲರಿಗೂ ಸಮವಾಗಿ ಇರತ್ತೆ. ಫ್ರಮ್ ಪ್ರೈಮ್ ಮಿನಿಸ್ಟರ್ ಟು ಪೋಸ್ಟ್ ಮ್ಯಾನ್, ಲಾ ಆಫ್ ದ ಲ್ಯಾಂಡ್ ಇಸ್ ಈಕ್ವಲ್ ಟು ಎವ್ರಿಬಡಿ. ಯಾರಾದರೂ ಕೂಡ ದೇಶ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ರೆ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ತಕ್ಷಣವಾಗಿ ಕಾನೂನಾತ್ಮಕ ಕ್ರಮವನ್ನು ತಗೊಂಡು ಅವ್ರನ್ನ ಒಳಗಾಕಂತ ಕರ್ತವ್ಯವನ್ನು ಮಾಡ್ತೀವಿ ಈ ರಾಜ್ಯ ಸರ್ಕಾರ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದೇ ರೀತಿ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಫ್ರೀ ಹ್ಯಾಂಡನ್ನು ಕೊಟ್ಟು ಅವರು ಇವತ್ತು 3 ಜನನ ಬಂಧಿಸಿದ್ದಾರೆ. ಅದನ್ನ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಫ್ರಮ್ ಡೇ 1 ಅವ್ರ ವಿರುದ್ಧ ಏನು ಆ್ಯಕ್ಷನ್ ತೊಗೊಳ್ಬೇಕು, ಯಾರೇ ಆಗಿರಲಿ, ದೇಶ ವಿರೋಧಿ ಹೇಳಿಕೆ ಕೊಟ್ಟಿದ್ರೆ ಮತ್ತೆ ಬೇರೆ ಆ ದೇಶದ ಒಂದು ಹೆಸರೇನಿದೆ ಅದು ನನ್ನ ಬಾಯಲ್ಲೂ ಬರೋಕ್ಕೆ ಇಷ್ಟ ಇಲ್ಲ ಸರ್. ಬರೀ ನಮಗೂ ಆ ದೇಶದ ವಿರುದ್ಧ ಅಷ್ಟೇ ಕೋಪ ಇದೆ, ಅಷ್ಟೇ ಅವ್ರು ಮಾಡೋಂಥ ಕಾರ್ಯಕ್ರಮಗಳ ಬಗ್ಗೆ ನಮಗೆ ಇಷ್ಟ ಇಲ್ಲ. ಈ ದೇಶದ ಜನರು ಯಾರಾದರೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಅವ್ರ ಮೇಲೆ ಕಠಿಣವಾಗಿ ಕಾನೂನಾತ್ಮಕ ಕ್ರಮವನ್ನು ತಗೊಳ್ತೇವೆ, ಅವ್ರನ್ನ ಬಂಧಿಸ್ತೇವೆ, ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋಂಥ ಎಲ್ಲ ಕಾನೂನಾತ್ಮಕವಾಗಿ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಟ್ ವಾಸ್ ದ ಸ್ಟ್ಯಾಂಡ್ ಆಫ್ ದ ಕಾಂಗ್ರೆಸ್ ಪಾರ್ಟಿ ಫ್ರಮ್ ಡೇ 1. ಇದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಅವ್ನು ಯಾರೇ ಆಗಿರಲಿ ಅವ್ರ ಮೇಲೆ ನಾವು ಕಾನೂನಾತ್ಮಕ ಕ್ರಮವನ್ನು ತಗೊಳ್ತೇವೆ, ಅವ್ರನ್ನ ವಿ ವಿಲ್ ಸಬ್ಜೆಕ್ಟ್ ದೆಮ್ ಟು ಲೀಗಲ್ ಸ್ಕ್ರೂಟಿನಿ ಅಂತ ಹೇಳಿದ್ದಾರೆ. ಹೌ ಮೆನಿ ಸ್ಟ್ಯಾಂಡ್ಸ್ ಡಸ್ ದಿ ಕಾಂಗ್ರೆಸ್ ಪಾರ್ಟಿ ಹ್ಯಾವ್? ಎಷ್ಟು ನಿಲುವುಗಳನ್ನು ಕಾಂಗ್ರೆಸ್ ಪಾರ್ಟಿ ಹೊಂದಿದೆ? ಕನ್ನಡದಲ್ಲೇ ಮಾತಾಡ್ತೀನಿ. ಜನ ಬೈತಾರೆ, ಏನು ಬರೀ ಇಂಗ್ಲೀಷ್ ನಿನಗೆ ಬರುತ್ತೆ ನಂಗೆ ಮಾತಾಡ್ತೀನಿ ಅಂತ ಜನ ಬೈತಾರೆ. ಅದಕ್ಕೆ ಕನ್ನಡದಲ್ಲೇ ಮಾತಾಡ್ತೀನಿ. ಈ ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ನಿಲುವುಗಳಿರ್ತವೆ ಸರ್? ಇದು ಒಂದು 6. ಅವ್ರು ಎಣಿಸ್ತಾ ಇದ್ದಾರೆ ಇನ್ನು ಪಾಪ. ಅಲ್ಲ, ಒಂದು ನಿಮಿಷ. ಕಾಂಗ್ರೆಸ್ ಪಕ್ಷದ ಎಣಿಸಿ. ಕಾಂಗ್ರೆಸ್ ಪಕ್ಷದ ಸ್ಟ್ಯಾನ್ಸ್ ಅಂತ ಅಲ್ಲ, ನಿಲುವೇಳಿ ಸರ್. ಎಷ್ಟು ನಿಲುವು? ರಾಜ್ಯ ಸರ್ಕಾರದ ನಿಲುವು ಹೇಳಿಕೆ ಏನು, ಗೃಹ ಸಚಿವರ ನಿಲುವುಗಳು ಎಷ್ಟಿದಾವೆ, ಹೋಮ್ ಮಿನಿಸ್ಟರ್ ಅವರ ಹೇಳಿಕೆ ಏನು, ಇದು ಕಾನೂನಾತ್ಮಕವಾಗಿ ಒಂದು ಸುಮೋಟೋ FIR ರಿಜಿಸ್ಟರ್ ಮಾಡಿರೋದು ಈ ರಾಜ್ಯದ ಪೊಲೀಸ್ ಅಧಿಕಾರಿಗಳು. ಕಮ್ಸ್ ಅಂಡರ್ ದ ಹೋಮ್ ಡಿಪಾರ್ಟ್ಮೆಂಟ್. DCM ಹೇಳಿಕೆ ಏನು? ಹೋಮ್ ಡಿಪಾರ್ಟ್ಮೆಂಟ್ ಕೆಳಗಡೆ ಬಂದಿರುವಂತ DCM ನಿಲುವೇನು? DCM ನಿಲುವು ಇಷ್ಟೇ ಸರ್. ಯಾರೇ ಕೂಡ ರಾಜ್ಯದ ಮಹಿಳಾ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಸಚಿವ ಪಾಕಿಸ್ತಾನ್ ಜಿಂದಾಬಾದ್ ಅಂತ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ನಿಲುವೇನು? ಅವ್ರ ವಿರುದ್ಧ ಕ್ರಮ ಕೇಳಿದ ದಯಮಾಡಿ ಉತ್ತರ ಕೊಡಿ. ಕೇಳಿದ ಉತ್ತರ ಕೊಡಿ. ಡೋಂಟ್ ಬೀಟ್ ಅರೌಂಡ್ ದಿ ಬುಷ್. ಮಾಡಿದಿರಾ ಇಲ್ವಾ? ಡೋಂಟ್ ಬೀಟ್ ಅರೌಂಡ್ ದಿ ಬುಷ್. Don't beat around the bush. Don't beat around the bush. I am not beating around. You are beating around the bush. You are beating around the bush, sir. Sir, dear sir. Correct ಆಗಿ ಉತ್ತರ ಕೊಡ್ತಾ ಇದ್ದಾರೆ. ಶತಬೀಶ್ sir. ಶಿವಣ್ಣ ಸರ್, ಡೋಂಟ್ ಬೀಟ್ ಅರೌಂಡ್ ದಿ ಬುಷ್. ದಯಮಾಡಿ ನನ್ನ ಪ್ರಶ್ನೆ ಕೇಳ್ತೀನಿ, ದಯಮಾಡಿ ಉತ್ತರ ಕೊಡಿ. ನಿಲುವು ಏನು? ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಪ್ರಿಯಾಂಕ್ ಖರ್ಗೆ ಅವರ ನಿಲುವು ಏನು? ರಾಜ್ಯ ಸರ್ಕಾರ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಇರಿ ಸರ್, ಯಾರು ಎಲ್ಲರೂ ದಯಮಾಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ದಯಮಾಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಹೋಗಲ್ಲೋ ನಿನ್ನ ಪ್ರಶ್ನೆಗೆ ಯಾಕೆ ಉತ್ತರ ಕೊಡಬೇಕು ಅಂತ ನಿಮ್ದು ಯಾರ್ದೋ MP ಹೇಳ್ದಂಗೆ ಹೇಳ್ಬೇಕು ಅಂತಿದ್ರೆ ಹಂಗೂ ಹೇಳ್ಬಿಡಿ, ನಾನು ಕೇಳಿಸ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ.
ನಿಮ್ಮ ಹೊಸ MP ಹೇಳಿದ್ರಲ್ಲ, Sir, ಹಂಗೆ ಹೇಳ್ಬಿಡಿ, ಮಾಧ್ಯಮದವ್ರ ಬಗ್ಗೆ ನಾನು ನಮಗೆ ಸುಮ್ನೆ ಎಷ್ಟು ಆಗ್ಬಿಡ್ತೀನಿ. ಗೌರವ ಇರಬೇಕು, Thank you. ಅದಕ್ಕಿಂತ ಹೆಚ್ಚಾಗಿ Very nice, except ನಜೀರ್ ಹುಸೇನ್. ಓಕೆ, ನಂಬರ್ 1 ನನ್ನ ಪ್ರಶ್ನೆ, ನಿಮ್ಮ IT-BT ಮಿನಿಸ್ಟರ್ ನಿಲುವೇನು? ನಾನು ಹೇಳೋ ವಿಷಯ ಒಂದೇ ಸರ್. ನಾನು ಹೇಳೋ ವಿಷಯ 3. ಅಲ್ಲ, ಇವಾಗ ನೀವು ಕೇಳ್ಬೇಕಾಗಿರೋ ಪ್ರಶ್ನೆ ಯಾರನ್ನ? ಇವಾಗ ಹೋಮ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ತನಿಖೆ ಬಗ್ಗೆ ಹೋಗ್ಬಿಟ್ಟು ಅಗ್ರಿಕಲ್ಚರ್ ಮಿನಿಸ್ಟರ್ ನ ಕೇಳಿದ್ರೆ ಏನ್ ಉತ್ತರ ಕೊಡ್ತಾರೆ ಅವರು? ಹೇಳಿ. ವಿಮೆನ್ ಅಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಾಂಗ್ರೆಸ್ ಪಕ್ಷದ ನಿಲುವು, ರಾಜ್ಯ ಸರ್ಕಾರದ ನಿಲುವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಈ ವಿಷಯದ ಬಗ್ಗೆ ಉತ್ತಮವಾದ ಕೊಟ್ಟಿದ್ದಾರೆ. ಹೋಮ್ ಡಿಪಾರ್ಟ್ಮೆಂಟ್ ಕೇಳಿ ನೀವು. ಸರ್, ದಯಮಾಡಿ ನಿಮ್ಮ ವಿಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಏನ್ ಹೇಳಿದ್ರು ಹೇಳ, ನಾನು ಸ್ಪಷ್ಟವಾಗಿ ಪ್ಲೇ ಮಾಡಿಸ್ಲಾ? ಅವ್ರು ಏನ್ ಹೇಳಿದ್ರು ಹೇಳ? ಅವರ ಆಚೆ ಕಡೆ ಬಂದು ಏನ್ ಹೇಳಿದ್ರು ಹೇಳ? ಹಲವಾರು ಪ್ರಶ್ನೆ ಕೊಡ್ತಾರೆ. ಪ್ರಶ್ನೆ ಕೇಳಿದ್ದಾರೆ, ಅದ್ರ ಉತ್ತರ ಕೊಡ್ತಾರೆ. ಇಂಥ ಸೆನ್ಸಿಟಿವ್ ಇಶ್ಯೂ ಚರ್ಚೆ ಮಾಡಿದ್ದೇನೆ. ಯಾರಷ್ಟೇ ಕಾಂಗ್ರೆಸ್ ಪಾರ್ಟಿ ಈ ವಿಷಯದ ಬಗ್ಗೆ ರಾಜ್ಯ ಸರ್ಕಾರದ ಸ್ಟ್ಯಾಂಡ್ ವಿಲ್ ಓನ್ಲಿ ಕಮ್ ಅಧಿಕೃತವಾಗಿ ಸಿಎಂ ಇಂದ ಮತ್ತೆ ಹೋಮ್ ಮಿನಿಸ್ಟರ್ ಅವರ ಹೇಳಿಕೆ ಬಗ್ಗೆ ನೀವು ನನಗೆ ಪ್ರಶ್ನೆ ಕೇಳಿದೆ, ಈ ವಿಷಯಕ್ಕೆ ಸಂಬಂಧಪಟ್ಟ ನಾನು ಉತ್ತರವನ್ನ ಕೊಡ್ತೀನಿ. IT-BT minister doesn't come under Rajya Sarkara? Of course he comes, sir. IT of course it comes. This comes under IT-BT. Yes. This issue comes under IT-BT. No, it does not. Doesn't it, or does it will solely be vested with the home ministry. The IT-BT. What is your qualification? No, I am a lawyer by profession. The IT-BT minister can give assistance, sir. Full scope will be given to the police. Sir, police comes under what? Thank you, sir. Sir, thank you, sir. You opened my eyes, sir. When it doesn't come under his portfolio, why did he give a clean chit? Why do you ask him? ಅಲ್ಲ, ಅವನ ಪ್ರಶ್ನೆಗಳನ್ನ ಯಾಕೆ ಹೇಳ್ತೀರಾ? ಏನು ಮಾಡಕ್ಕಾಗಲ್ಲ. ಆದ್ರೆ ನಾವು ಹೇಳ್ತಾ ಇರೋದು, ಖಾಸಗಿ ವರದಿಗಳನ್ನ ಸರ್ಕಾರದ ವರದಿ ತರ ಬಿಂಬಿಸ್ಬಿಟ್ಟು ಮಾಡೋದು ಸರಿಯಲ್ಲ ಅಂತ ಅವಾಗ್ಲೂ ಹೇಳಿದ್ದೀನಿ. ಇದನ್ನು ನಮ್ಮ ಹತ್ರನೂ ಒಂದು ಸರ್ಕಾರಕ್ಕೆ ಕ್ಲಾರಿಟಿ ಬಂದ ಮೇಲೆ ತಾನೇ ಅವರು ಬಂಧನ ಆಗಿರುವಂತ ಸರ್ ವಿಚಾರಣೆ ಕರೆಸಿದಾರೆ ಅನ್ಸುತ್ತಲ್ಲ. ನನಗೆ ಅದೇ ಹೇಳ್ತಾ ಇರೋದು, ನನಗೆ ಸಂಪೂರ್ಣ ಮಾಹಿತಿ ಅದೇ ಅಲ್ಲಿ ಏನಿದೆ ನೋಡ್ಬಿಟ್ಟು ಅದಕ್ಕೆ ವಿಚಾರಣೆ ಆಗ್ಲಿ. ಯಾಕಷ್ಟು ಇದು ಆತಗ ವಿಚಾರಣೆ ಆಗಲಿ, ಆತಂಕ ಪಡಬೇಕು, ಏನು ಎತ್ತ ಮತ್ತೊಂದು ಮಗದೊಂದು ಓಕೆ, ವಾಟ್ ಎವರ್ ಇಟ್ ಈಸ್. ಓಕೆ, ನನಗೆ ಕೆಲವು ಫ್ಯಾಕ್ಚುಯಲ್ ಪ್ರಶ್ನೆಗಳಿದ್ದಾವೆ. ಫ್ಯಾಕ್ಚುಯಲ್ ಪ್ರಶ್ನೆಗಳನ್ನು ನಾನು ಎಲ್ರಿಗೂ ಕೂಡ ಕೇಳ್ಕೊಂಬರ್ತೀನಿ. ವೇರ್ ಶಲ್ ಐ ಸ್ಟಾರ್ಟ್ ಫ್ರಮ್? ಓಕೆ, ನಾನು ವೀರಣ್ಣ ಅವರೇ ನಿಮಗೆ ಅವಕಾಶ ಕೊಡ್ತೀನಿ. ಯಾವಾಗಲೂ ಕಡೆಯದಾಗಿ ಮಾತಾಡಿಸ್ತಾ ಇದ್ದೆ, ಸಾರಿ ಅವಾಗ ಬೈಕೊಂಡು ಹೋಗ್ತಾ ಇದ್ರಿ, ಏನು 2 ನಿಮಿಷ ಕೊಡ್ತೀಯಪ್ಪ ನೀನು ಅಂತ. ಧನ್ಯವಾದಗಳು ಸರ್. ಹಾಗಾಗಿ ಹೇಳಿ, ವಾಟ್ಸ್ ಯುವರ್ ಟೇಕ್ ಆನ್ ದಿಸ್? ಸರ್, ಅವತ್ತು ಘಟನೆ ನಡೆದಾಗ 27ನೇ ತಾರೀಕು ಸಂಜೆ 7:30 ಸಮಯ ಅಂದಾಜು. ಆ ಸಮಯದಲ್ಲಿ ನಾನು ತಮ್ಮ ಜೊತೆನೇ ಡಿಬೇಟ್ ಮಾಡ್ತಾ ಕೂತಿದ್ದೆ. ಲೈವಲ್ಲಿ ಘೋಷಣೆ ಬಂತು, ತಾವು ತತ್ಕ್ಷಣ ಅದನ್ನು ಬ್ರೇಕ್ ಮಾಡಿದ್ರಿ. ಖಂಡಿತವಾಗ್ಲೂ ನಾನು ಅದಕ್ಕೆ ತಮಗೆ ಮತ್ತು ತಮ್ಮ ಟೀಮ್ಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನಂತರ ನಮ್ಮ ನಗರ ಪೊಲೀಸವ್ರಿಗೆ ತಡ ಆದ್ರೂ 3 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಆದರೆ FIR ಅಲ್ಲಿ 2 ಸೆಕ್ಷನ್ ಹಾಕಿದ್ದಾರೆ, IPC 505 ಮತ್ತು 153. ಇದನ್ನು 124A ಕೂಡ ಅನ್ವಯಿಸಬೇಕಿತ್ತು. ದೇಶದ್ರೋಹದಡಿ ಆ ಸೆಕ್ಷನ್ ಬರಬೇಕಿತ್ತು, ಬಂದಿಲ್ಲ. ಖಂಡಿತವಾಗ್ಲೂ ಅದನ್ನು ನಾವು ಹೋರಾಟ ಮಾಡಿ ಅದನ್ನು ಖಂಡಿತವಾಗ್ಲೂ ದೇಶದ್ರೋಹ ಸದ್ಯದಲ್ಲಿ ಹೋಲ್ಡಲ್ಲಿದೆ. ಹೌದು, ಮಾಡಿದ್ದಾರೆ. ಆಮೇಲೆ ಏನು ನಾವು ನೋಡ್ತಾ ಬಂದ್ವಿ, ಇವತ್ತು ನಮ್ಮ ರಾಜ್ಯ ಸರ್ಕಾರ ಇದೆ, ಆತುರವಾಗಿ ಕೆಲವೊಂದು ಘೋಷಣೆ ಮಾಡ್ತಾ ಬಂದರು. ಅಂದರೆ ಸಮರ್ಥನೆ ಮಾಡಿಕೊಂಡ್ರು. ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಅವ್ರೇನು ಹೇಳಿದ್ರು, ಇಲ್ಲ ನಾವು ಖಾಸಗಿಯಾಗಿ ನಾನೇನೋ ಆಡಿಯೋ ಫೋರೆನ್ಸಿಕ್ ಇದರಲ್ಲಿ ಚೆಕ್ ಮಾಡಿಸಿದ್ದೀನಿ, ಫ್ಯಾಕ್ಟ್ ಚೆಕ್ ಮಾಡಿದ್ದೀನಿ, ಖಂಡಿತವಾಗ್ಲೂ ಘೋಷಣೆ ಕೂಗಿಲ್ಲ, ಈ ರೀತಿ ಎಲ್ಲ ಹೇಳಿದ್ರು. ಅದ ನಂತರ ತಾವು ಕೂಡ ಉಲ್ಲೇಖ ಮಾಡಿದ್ರಿ, ಇಬ್ಬರು ಸಚಿವರು ಕೂಡ ಹೇಳಿದ್ರು. ಅಂದರೆ ಇವರು
ಕ್ಲೀನ್ ಚಿಟ್ ಕೊಡಕ್ ಹೋಗಿದ್ರು ಅಂದ್ರೆ ಯಾವ ರೀತಿ ಓಲೈಕೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಈ ವಿಷಯದಲ್ಲಿ ದೇಶದ ವಿಷಯದಲ್ಲಿ ಇವರು ಯಾವ ರೀತಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ಸೆನ್ಸಿಟಿವ್ ಇಶ್ಯೂ ಸರ್, ಮಧ್ಯದಲ್ಲಿ ಮಾತಾಡಿಲ್ಲ, ದಯವಿಟ್ಟು ಮಾತಾಡಬೇಕಾ? ಘಟನೆ ನಡೆದು 6 ದಿನ ಆಗಿದೆ. FSL ವರದಿ 3 ದಿನ ಹಿಂದೆನೆ ಬಂದಿದೆ. ಯಾಕೆ ಬಿಜೆಪಿಯವರು ಏನ್ FSL ನ ಬಹಿರಂಗ ಪಡಿಸಿದ್ರು, ಖಾಸಗಿ FSL ರಿಪೋರ್ಟ್ ನ, ತದನಂತರ ಇವರು ಎಚ್ಚೆತ್ಕೊಂಡು ಈ ರೀತಿ ಮಾಡಿದ್ದಾರೆ. ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಖಂಡಿತವಾಗ್ಲೂ ಮರ್ಯಾದೆ ಬಿಟ್ಟು ಈ ತರ ವಿಷಯದಲ್ಲಿ ಮುಂದೆ ಆದ್ರೂ ನಡ್ಕೋಬೇಡಿ ಅಂತ. ಬಿಜೆಪಿಯವರು ಬಹಿರಂಗಪಡಿಸಿದಲ್ಲ, ಡಾಕ್ಟರ್ BN ಫಣೀಂದ್ರ ಬಹಿರಂಗಪಡಿಸಿದ್ದು. ಅವರಿಂದ ನಾವು ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ತಗೊಂಡು ವಿಸ್ತಾರ ನ್ಯೂಸ್ ಬಹಿರಂಗಪಡಿಸಿದ್ದು. ಬಿಜೆಪಿಯವರಿಗೆ ನೀವು ಕ್ರೆಡಿಟ್ಗಳನ್ನು ಆಮೇಲೆ ಕೊಟ್ಕೊಳ್ಳಿ, ಬಟ್ ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ನಾವು ಆ ಒಂದು ಪ್ರೈವೇಟ್ ವರದಿಯನ್ನ ನಮ್ಮ ಚಾನೆಲ್ ನಾವು ಪ್ರಸಾರ ಮಾಡಿದ್ವಿ. ಮಹೇಶ್ ತೆಂಗಿನಕಾಯಿ ಅವರು ಶಾಸಕರು ಜಾಯ್ನ್ ಆಗಿದ್ದಾರೆ. ಹಾಗೆ ನಮ್ಮೊತ್ತಿಗೆ ಮತ್ತೊಬ್ಬರು ಬಿಜೆಪಿ ವಕ್ತಾರರು ಅವರು ಕೂಡ ಜಾಯ್ನ್ ಆಗಿದ್ದಾರೆ. ವಿಜಯ್ ಅವ್ರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ. ತೆಂಗಿನಕಾಯಿ ಅವರ ನಮಸ್ಕಾರ. ಏನಂತೀರಿ ಈ ಇಡೀ ಘಟನೆ ಬಗ್ಗೆ ಮತ್ತು ಸದ್ಯಕ್ಕೆ ನಡೀತಾ ಇರೋ ಡೆವಲಪ್ಮೆಂಟ್ ಬಗ್ಗೆ? ನಮಸ್ತೆ ಚಂದನ್. ನೋಡಿ, ಇವತ್ತು ಕಾಂಗ್ರೆಸ್ಸಿನ ಇನ್ನೊಂದು ಮುಖವಾಡ ಕಳಿಸಿಬಿಡ್ತಕ್ಕಂಥದ್ದನ್ನು ಇವತ್ತು ಬಹಳ ಸ್ಪಷ್ಟವಾಗಿದೆ. ಕಳೆದ 6 ದಿವಸದಿಂದ ಏನು ವಿಧಾನಸೌಧದಲ್ಲ, ಇಡೀ ಕರ್ನಾಟಕದ ಶಕ್ತಿ ಕೇಂದ್ರ ಅಂತ ಏನು ಹೇಳ್ತೀವಿ, ಮೊದಲು ಹುಬ್ಬಳ್ಳಿಯಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ರು, ಬೆಳಗಾವದಲ್ಲಿ ಕೂಗಿದ್ರು, ಚಿಕ್ಕಮಗಳೂರು, ಮಂಗಳೂರಲ್ಲಿ ಕೂಗುವಂಥ ಪ್ರಯತ್ನ ಆಗಿದೆ. ಆದರೆ ಭಾಳ ದುರ್ದೈವದ ಸಂಗತಿ ಅಂತಂದರೆ ಏನು ಇಡೀ ಕರ್ನಾಟಕದ ಶಕ್ತಿಸೌಧ ವಿಧಾನಸೌಧ ಅಂತ ಹೇಳ್ತೀವಿ, ಆ ವಿಧಾನಸೌಧದಲ್ಲೇ ಪಾಕಿಸ್ತಾನ ಪರವಾಗಿ ಘೋಷಣೆಗಳನ್ನು ಕೂಗಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡಿದ್ದೇವೆ. ಆದರೆ ಇವತ್ತು ಸರ್ಕಾರ ಇಷ್ಟು ಘೋಷಣೆಗಳ ಕೂಗಿದ ಮೇಲೂ ಕೂಡ ಅನೇಕ ತಮ್ಮ ಮಾಧ್ಯಮದಿಂದ ಹಿಡ್ಕೊಂಡು ಅನೇಕ ಮಾಧ್ಯಮದಲ್ಲಿ ಇದರ ಬಗ್ಗೆ ವಿಸ್ತಾರ ಮಾಡಿದ ಮೇಲೂ ಕೂಡ ಅದನ್ನು ಅಲ್ಲುಗಳಿತಕ್ಕಂಥ ಪ್ರಯತ್ನವನ್ನು ತಾವು ಆಗಲೇ ಉಲ್ಲೇಖ ಮಾಡಿದಂಗೆ ಅನೇಕ ಸಚಿವರು ಅದನ್ನು ಅಲ್ಲುಗಳಿಯುವಂಥ ಪ್ರಯತ್ನ ಮಾಡಿದರು. ಇವತ್ತು ಇಷ್ಟು ಹೇಯ ಕೃತ್ಯವನ್ನು ಇಳಿತಾರೆ ಅನ್ನುವಂಥದ್ದು ಕೂಡ ನಮಗೆ ತಿಳಿಲಾರಂಥ ಸಂಗತಿ ಆಗಿದೆ. ಇವತ್ತು ಒಂದು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಅನ್ನುವಂಥದ್ದು ಒಂದು ಹಂತದವರೆಗೆ ಇರಬೇಕು. ಆದರೆ ಎಲ್ಲ ಹಂತಗಳನ್ನೇ ಮೀರಿ ಹೋಗತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದೆ. ನಾನು ಗೃಹ ಇಲಾಖೆಗೆ, ಪೊಲೀಸರಿಗೆ ಧನ್ಯವಾದಗಳು ತಿಳಿಸ್ತೇನೆ. ಯಾಕಂದ್ರೆ ಒಂದೇ ದಿವಸ ನಾವು ಇದೇ ಹೌಸ್ನಲ್ಲಿ ವಿಧಾನಸಭಾ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಕ್ಕೆ ಹೋದಾಗ ಕೂಡ ಅವತ್ತು ಅಲ್ಲುಗಳಿತಕ್ಕಂಥ ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡಿತ್ತು. ಖುದ್ದು ಗೃಹ ಸಚಿವರು ಹೇಳಿದ್ರು, ಮುಖ್ಯಮಂತ್ರಿಗಳು ಹೇಳಿದ್ರು, ಇಲ್ಲಪ್ಪ ನಾವು ನೋಡ್ತೇವಪ್ಪ, FSL ವರದಿ ಬರಲಪ್ಪ ಅನ್ನತಕ್ಕಂಥ ಮಾತನ್ನು ಕೂಡ ಅವತ್ತು ಮಾಡಿದ್ದನ್ನು ನೀವು ಕೂಡ ಸಂಪೂರ್ಣವಾಗಿ ತೋರಿಸಿದ್ದೀರಿ. ಆದರೆ ಇವತ್ತು ಕಡೇ ಪಕ್ಷ ಪೊಲೀಸ್ ಇಲಾಖೆ ಗೊತ್ತಾಯ್ತು, ಇದರಲ್ಲಿ ಬಹಳಷ್ಟು ನಾವು ಏನಾರ ಮಾಡಕ್ ಹೋದ್ರೆ ನಾಳೆ ನಾವು ಸಿಕ್ಕೊಂಡು ಬೀಳ್ತೇವೆ ಅನ್ನುವಂಥ ಕಾರಣಕ್ಕಾಗಿ ಆದರೂ ಕೂಡ ಧೈರ್ಯ ತೋರಿಸಿ ಇವತ್ತು ಬಂಧಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆಗಲೇ ಉಲ್ಲೇಖ ಮಾಡಿದಾಗೆ ಕೇಸ್ ಸೆಕ್ಷನ್ಗಳನ್ನು ಕೂಡ ಏನು ಹಾಕಿದ್ದಾರೆ ಅನ್ನೋದು ಬಹಳ ವಿಚಿತ್ರವಾಗಿದೆ. ನೂಕಾಟ, ತಳ್ಳಾಟ ಅಂತಕ್ಕಂಥ, ನಾನು ಲಾಯರ್ ಅಲ್ಲ, ಆದರೆ ಅಲ್ಲಿರ್ತಕ್ಕಂಥ ಸೆಕ್ಷನ್ಗಳನ್ನು ನೋಡಿದಾಗ ನೂಕಾಟ, ತಳ್ಳಾಟ ಅಂತಕ್ಕಂಥ ಕೇಸ್ ಹಾಕ್ತಾರೆ. ಅಂದರೆ ಯಾವ ರೀತಿಯಾಗಿ ಇವತ್ತು ಇವ್ರು ನಡ್ಕೊತಾ ಇದ್ದಾರೆ ಅಂತೇಳಿ, ಇವನ್ ಪೊಲೀಸ್ ಇಲಾಖೆಗೆ ಯಾವ ರೀತಿಯಾಗಿ ಇವತ್ತು ಇವರು ಫ್ರೀ ಹ್ಯಾಂಡ್ ಕೊಡ್ಲಾರ್ದನೆ ಅವರನ್ನ ಕೂಡ ಕಟ್ಟಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಸಂಗತಿ ಬಹಳ ಹೇಯಕರವಾಗಿರ್ತಕ್ಕಂಥದ್ದು. ಕೊನೆ ಪಕ್ಷ ಇವತ್ತು ಪೊಲೀಸ್ ಅಧಿಕಾರಿಗಳು ಅವ್ರ ಬಂಧನವನ್ನು ಮಾಡಿದ್ದಾರೆ. ನಾನು ಇಷ್ಟೇ ಹೇಳಿದ್ದು, ಅವ್ರ ಮೇಲೆ ದೇಶದ್ರೋಹಿ ಕೇಸುಗಳನ್ನು ಹಾಕಬೇಕು, ಯಾವ್ಯಾವ ಶಿಕ್ಷೆಗಳನ್ನು ಒಳಪಡಿಸೋಕ್ಕಾಯ್ತು ಆ ಎಲ್ಲ ತನಿಖೆಗಳನ್ನು ಸಂಪೂರ್ಣವಾಗಿ ಮಾಡಬೇಕು. ಯಾಕಂದ್ರೆ ನೋಡಿ, ಇವತ್ತು ನಿರ್ಲಕ್ಷ್ಯ ಮಾಡಿದ ಪರಿಣಾಮವಾಗಿ ಮತ್ತೊಂದು ಬೆಂಗಳೂರಿನಲ್ಲಿ ಇಷ್ಟು ವರ್ಷ ಇಲ್ಲದಂತಾಗ ಬಾಂಬ್ ಬ್ಲಾಸ್ಟ್ ಆಗುವಂತದ್ದಾಗುತ್ತೆ. ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಬಂದೈತಿ, ಈ ರೀತಿ ವಿಚಿತ್ರಕಾರಿ ಶಕ್ತಿಗಳು ಬಹಳ ಖುಷಿಯಿಂದ ಹೊರಗಡೆ ಬಂದು ಇಂಥ ಕೆಲಸ ಮಾಡೋಂಥದ್ದು ನಾವು ನೋಡ್ತಾ ಇದ್ದೇವೆ ಇವತ್ತು. ಓಕೆ, ರೈಟ್. ಮಾತಾಡ್ತೀನಿ ಮತ್ತೆ ನಿಮ್ಮನ್ನ. ರಾಮಕೃಷ್ಣ ಉಪಾಧ್ಯಾಯ ಅವರು ಏನಂತೀರಿ ಇದ್ರ ಬಗ್ಗೆ? ನಾನು ಫಸ್ಟ್ ಆಫ್ ಆಲ್ ಹೇಳಬೇಕಾದ್ದು, ಪೊಲೀಸ್ನವರು ಆ್ಯಕ್ಷನ್ ತೊಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಆದರೆ ವಿಚಿತ್ರ ಅಂದರೆ ಸರ್ಕಾರ ಇನ್ನೂ ಒಪ್ಕೊಂಡಿಲ್ಲ ಇಂಥ ಇನ್ಸಿಡೆಂಟ್ ಆಗಿದೆ ಅಂದರೆ. ಇದು ಯಾವ ರೀತಿ ಅಂತ ಅರ್ಥ ಆಗ್ತಾ ಇಲ್ಲ. ಪೊಲೀಸ್ನವರೇ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ಇಂಥ ಕಾರಣಕ್ಕಾಗಿ ಇವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ. ಆದರೆ ಹೋಮ್ ಮಿನಿಸ್ಟರ್, ಈ ರಾಜ್ಯದ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅರೆಸ್ಟ್ ಆಗಿದ್ದರೆ, ಹಾಗೆ ನಡೆದಿದ್ದರೆ ಅಂತ ಇನ್ನೂ ಪ್ರಪಂಚದಲ್ಲಿದ್ದಾರೆ. ಬಹುಶಃ ಅವರು ಪಾಪ ಅವ್ರ ಬಗ್ಗೆ ಕನಿಕರ ವಹಿಸ್ಬೇಕು. ಯಾಕಂದರೆ ಬಹುಶಃ ಅವ್ರಿಗೆ ಏನಾಗ್ತಾಯಿದೆ ಅಂತ ಅವ್ರ ಡಿಪಾರ್ಟ್ಮೆಂಟಲ್ಲಿ ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಪೊಲೀಸ್ನವರಿಗೆ ನಾವು ಅಭಿನಂದಿಸಬೇಕು, ಅವರ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಎರಡನೇದಾಗಿ ಇದರಲ್ಲಿ ನಾವು ತುಂಬ ಸೂಕ್ಷ್ಮವಾಗಿ ನೋಡಬೇಕಾದಂಥದ್ದು ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಒಂದು ವರ್ತನೆ. ಅವರು ಕಳೆದ ಮೇನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ಮೊದಲನೇ ಬಾರಿಗೆ ಮಂತ್ರಿ ಆದರೂ ಕೂಡ ಅವರೇ ಒಂದು ಸ್ಪೋಕ್ಸ್ಮನ್ ಥರ ಪ್ರತಿಯೊಂದು ವಿಚಾರದಲ್ಲೂ ಮೂಗು ತೋರಿಸಿ ಹೇಳಿಕೆ ಕೊಡೋದನ್ನು ನೋಡ್ಕೊಂಡ್ಬಂದಿದ್ದೇವೆ. ರಾಜ್ಯದ ಜನ ಗಮನಿಸಿದಂತೆ ಕಳೆದ 9 ತಿಂಗಳಲ್ಲಿ
ಪ್ರಿಯಾಂಕ್ ಖರ್ಗೆ ಅವರ ಟ್ರೇಡ್ ಮಾರ್ಕ್ ಏನಂದರೆ ಉದ್ದಟತನ. ಎಲ್ಲ ವಿಚಾರದಲ್ಲೂ ಉದ್ದಟತನದಿಂದ ಮಾತಾಡೋದು, ಏನೋ ಇವ್ರಿಗೇನು ಕೇರ್ ಮಾಡೋದು ಅಂತ. ಈ ವಿಚಾರದಲ್ಲಿ ಕೂಡ ಇದು ಆಚೆ ಬಂದು ಕೂಡಲೇ ಅವ್ರು ಹೇಳಿದ್ದೇನು, ಅಂಥ ಘೋಷಣೆ ಏನು ಕೊಡಿಲ್ರಿ, ಇದೆಲ್ಲ ಮಾಧ್ಯಮಗಳ ಸೃಷ್ಟಿ, ಮಾಧ್ಯಮಗಳ ರೋಲನ್ನೇ ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ ಇಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟವರು. ಇವತ್ತೇನು ಹೇಳ್ತಾರೆ, ಈಗೇನೋ ಹೋಗಿದೆ ಸ್ಟೇಟ್ಮೆಂಟು, ಅದನ್ನು ನೋಡೋಣ, ಇನ್ನೂ ಪರಿಶೀಲನೆ ಮಾಡೋಣ. ಏನು ಪರಿಶೀಲನೆ ಮಾಡೋದು? ಪೊಲೀಸ್ನವ್ರು ಪರಿಶೀಲನೆ ಮಾಡಿ ಆಗಲೇ ಅರೆಸ್ಟ್ ಮಾಡಿದ್ದಾರೆ, ಅದು ಗೊತ್ತಿಲ್ಲ ನಿಮಗೆ. ಸೊ ಹಾಗಾಗಿ ಐ ಥಿಂಕ್ ಪ್ರಿಯಾಂಕ್ ಖರ್ಗೆ ಈಸ್ ಎ ವಿಲನ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಸರ್ಕಾರ ದಯವಿಟ್ಟು ನಿಂತ್ಕೊಳ್ಳಿ, ನೀವು ಮಾತಾಡೋಣ, ನೀವು ಸುಮ್ಮನೆ ಇರ್ರಿ, ನೀವು ಸುಮ್ಮನೆ ಇರ್ರಿ, ನೀವು ಸುಮ್ಮನೆ ಇರ್ರಿ, ನೀವು ಮಾತಾಡೋಣ, ನೀವು ಮಾತಾಡೋಣ, ಏನಾಗಿರ್ಲಿ, ನೀವು ಮಾತಾಡುವಾಗ ನಾನು ಸುಮ್ಮನೆ ಇದ್ವಾ ಇಲ್ಲ, ನಿಮಗೆ ಇಡೀ ಎಪಿಸೋಡ್ ಅಲ್ಲಿ ಕಾಣ್ತಾ ಇರೋದು ಪ್ರಿಯಾಂಕ್ ಖರ್ಗೆ ಅಂತ. ನೋಡಿ, ನೀವು ಕಮ್ಯುನಿಕೇಶನ್ ಹೆಡ್ ಚೇರ್ಮನ್ ಆಗಿದ್ದಾರೆ, ಉತ್ತರ ಮಂತ್ರಿಯಾಗಿ ಇಷ್ಟು ಉದ್ದಟತನದಿಂದ ವರ್ತಿಸ್ತಾ ಇದ್ದಾರೆ ಮತ್ತು ಈ ಪರ್ಟಿಕ್ಯುಲರ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವರು ಫ್ಯಾಕ್ಟ್ ಚೆಕ್ ಬಗ್ಗೆ, ಫೇಕ್ ನ್ಯೂಸ್ ಬಗ್ಗೆ ಮಾತಾಡೋರು ಇವರೇ. 4-5 ದಿವಸದಿಂದ ಫೇಕ್ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಾ ಇದ್ದವರು. ಈಗ ಮೊದಲೇ ಒಂದು ಕೇಸ್ ಹಾಕಬೇಕಾದ್ರೆ ಫೇಕ್ ನ್ಯೂಸ್ ಬಗ್ಗೆ ಖರ್ಗೆ ಅವ್ರ ಮೇಲೆ ಹಾಕಬೇಕು, ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ, ಯಾಕಂದ್ರೆ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತಾ ಇದ್ರು. ಈ ಮಂತ್ರಿ ಮೇಲೆ, ಈ ಸರ್ಕಾರಕ್ಕೆ ಏನಾದರೂ ಫೇಕ್ ನ್ಯೂಸ್ ಬಗ್ಗೆ ನಾವು ಫೇಕ್ ನ್ಯೂಸ್ ಅನ್ನು ನಿಲ್ಲಿಸಬೇಕು ಅಂತಿದ್ರೆ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಒಂದು ಕೇಸ್ ಹಾಕಬೇಕು. ಎರಡನೇದಾಗಿ ಮುಖ್ಯಮಂತ್ರಿಗಳು ಈ ರೀತಿ ಉದ್ದಟತನದಿಂದ ಮಾತಾಡುವಂತ, ಔಟ್ ಆಫ್ ಟರ್ನ್ ಮಾತಾಡುವಂತ ಮಂತ್ರಿಯನ್ನ ಮೊದಲು ಕೈ ಬಿಡಬೇಕು. ಐ ಥಿಂಕ್ ಅವರ ತಲೆದಂಡ ಇದರಲ್ಲಿ ಆಗಲೇಬೇಕು. ಯಾಕಂದರೆ ಅವರ ರೋಲು ಭಾಳ ಸ್ಪಷ್ಟವಾಗಿದೆ. ಮಾಧ್ಯಮಗಳ ಮೇಲೆ ಹರಿಹಾಯ್ದವರು ಅವರು. ನಾವು ತನಿಖೆ ಮಾಡಿಸ್ತೀವಿ, ಮಾಧ್ಯಮ ಬೇಕಂತ ಮಾಡಿದ್ದಾರೆ, ಏನೋ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ. ಸೊ ಇದು ಬಹಿರಂಗ ಆಗಿದೆ. ಇದಿಲ್ಲದೆ ಇವತ್ತು ನೋಡಿ ಆ ಸ್ಟೇಟ್ಮೆಂಟ್ಗಳನ್ನು ಮಾಡಿದವರು ಮುಖ ಮುಚ್ಕೊಂಡು ಹೋಗಿದ್ದಾರೆ. ಅವರೆಲ್ಲ ಕವರ್ ಮಾಡಿಕೊಂಡು ಅವ್ರಿಗೆ ಅವಾಗ ಸ್ಟೇಟ್ಮೆಂಟ್ ಮಾಡುವಾಗ ಅವ್ರಿಗೆ ಇದ್ದಿತ್ತಾ ಅಂದರೆ, ಈಗ 3 ಜನ ಅರೆಸ್ಟ್ ಮಾಡಿದ್ದಾರೆ, ಅಲ್ಲಿ ಒಂದು 30-40 ಜನ ಇದ್ರು. ಇನ್ನೂ ಎಷ್ಟು ಜನ ಮಾಡಿದ್ದಾರೆ ಅದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು. ದೆಹಲಿಯಿಂದ ಬಂದ ಒಬ್ಬ ಅಲ್ಲ, ಇನ್ನೂ ಎಷ್ಟು ಜನ ಇಲ್ಲಿ ದೆಹಲಿಯಿಂದ ಬಂದಿದ್ರು, ಅವರಲ್ಲಿ ಯಾರ್ಯಾರು ಕೂಗಿದ್ರು, ಅವ್ರ ಮೇಲೆಲ್ಲ ಇವಾಗ ಕೇಸ್ ಫೈಲ್ ಮಾಡಿರೋದು ಕೂಡ ಬಹಳ ಮೈಲ್ಡ್ ಆಗಿದೆ ಅಂತ ನಮ್ಮ ವೀರಣ್ಣ ಹೇಳಿದ್ರು. ಅದ್ರ ಜೊತೆಗೆ ದೇಶದ್ರೋಹ ಕೇಸನ್ನು ಕೂಡ ಫೈಲ್ ಮಾಡಬೇಕು. ಮಾತಾಡ್ತೀನಿ ಸರ್. ಮಾಲ್ಗತ್ತಿ ಸರ್, ನನಗೆ ಒಂದು ಪ್ರಶ್ನೆ, ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ದಯವಿಟ್ಟು ನನ್ನ ತಪ್ಪಿದ್ರೆ ತಿದ್ದಿ ಪ್ಲೀಸ್. ಈ IPC ಸೆಕ್ಷನ್ 34 ಅಂತ ಬರುತ್ತೆ, ಕಾಮನ್ ಇಂಟೆನ್ಷನ್, ಕಾಮನ್ ಕ್ರಿಮಿನಲ್ ಇಂಟೆನ್ಷನ್ ಅಂತ ಬರುತ್ತೆ. ಇಲ್ಲಿ ಕಾನ್ಸ್ಪಿರಸಿ 120B ಆಗುತ್ತೆ ಸರ್. 120B ಇಸ್ ಕ್ರಿಮಿನಲ್ ಕಾನ್ಸ್ಪಿರಸಿ, ಸಂಚು, ಒಳ ಸಂಚು. ನಾನು ಇದು ಇಂಟೆನ್ಷನ್ ಮಾತಾಡ್ತಾ ಇದ್ದೀನಿ, 34 IPC ಮಾತಾಡ್ತಾ ಇದ್ದೀನಿ. ಓಕೆ, ಸೊ ಈ ಕಾಮನ್ ಇಂಟೆನ್ಷನ್ನಲ್ಲಿ ಅಲ್ಲೊಂದು 25 ಜನ ಸೇರಿದ್ರಲ್ಲ, ಈ 3 ಜನ ಯಾರೋ ಆ ಒಂದು ಭಿಕ್ಷಾಟನೆ ಮಾಡುವ ರಾಷ್ಟ್ರದ ಹೆಸರನ್ನು ತೆಗೆದಿದ್ದಾರೆ, ದರಿದ್ರ ದೇಶದ ಹೆಸರನ್ನು ತೆಗೆದಿದ್ದಾರೆ, ಬಾಯಿಂದ ಉದ್ಘರಿಸಿದ್ದಾರೆ ಆ 3 ಜನ. ಆದರೆ ಮಿಕ್ಕವರೆಲ್ಲ ಜಿಂದಾಬಾದ್ ಅಂದಿದ್ದಾರೆ. ಈ ಕಾಮನ್ ಇಂಟೆನ್ಷನ್ ಏನಾಗುತ್ತಲ್ಲಿ, ಈ 3 ಜನರ ಮೇಲೆ ಮಾತ್ರ FIR ಆಗುತ್ತಾ ಗೊತ್ತಿಲ್ಲ. ನಾನು ಕೇಳ್ತಾ ಇದ್ದೀನಿ, ನನ್ನ ಪ್ರಶ್ನೆ ತಪ್ಪಿದರೆ ನೀವು ಕ್ಷಮಿಸ್ಬಿಟ್ಟು ಸರಿಗಿಲ್ಲ ಅಂದ್ಬಿಡ್ಬೇಕಾದ್ರೆ. ಇಲ್ಲ, ಅದಕ್ಕಿಂತ ಮುಂಚೆ ಏನಾಗಿದೆ, ಅವನು ಗೆದ್ದಂಥ ಕ್ಯಾಂಡಿಡೇಟ್ ಹೆಸರು ಇಟ್ಕೊಂಡು ಕೂಗಿದ್ದಾರೆ, ಕ್ಯಾಂಡಿಡೇಟ್ ಹೆಸರು ಇಟ್ಕೊಂಡು ಕೂಗಿದ್ದಾರೆ, ಅದಕ್ಕೆ ಜಿಂದಾಬಾದ್ ಜಿಂದಾಬಾದ್ ಅಂತ ಹೇಳಿದ್ದಾರೆ. ಅದು ಆದಮೇಲೆ ನಾನು ತಿಳಿದ ಪ್ರಕಾರ BJPಯವರು ಆ ಕಡೆಯಿಂದ ಬರ್ತಾ ಇದ್ರಂತೆ, ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ ಅಂದ್ಕೊಳ್ಳೇ ಇವ್ರಿಗೆ ಅದು ಇನ್ಸ್ಪಿರೇಷನ್ ಆಗಿರ್ಬೇಕು. ಭಾರತ್ ಮಾತಾ ಕಿ ಜೈ ಅಂದ್ಕೊಳ್ಳೇ ಇವ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇವನು ಕೂಗಿದ್ದಾನೆ. ಭಾರತ್ ಮಾತಾ ಕಿ ಜೈ ಅನ್ನೋದು ಭಾರತದ ಪರವಾಗಿ ಇನ್ಸ್ಪಿರೇಷನ್ ಅಲ್ಲ, ಅವ್ರಿಗೆ ಇನ್ಸ್ಪಿರೇಷನ್ ಆಗಿದೆ, ಇವ್ರಿಗೆ ಇನ್ಸ್ಪಿರೇಷನ್ ಸರ್. ಅದು ಇವ್ರಿಗೆ ಯಾರು ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್ ಅಂದಾರಲ್ಲ, ಅವ್ರಿಗೆ ಒಂಥರ ಸರ್, ನೀವು ಭಾರತ್ ಮಾತಾ ಕಿ ಜೈ ಅಂದ್ರೆ ನಾನು ಭಾರತ್ ಮಾತಾ ಕಿ ಜೈ ಅಂತ ನಿಮ್ಗಿನ್ ಜೋರಾಗಿ ಹೋಗ್ತೀನಿ, ನನಗದು ಇನ್ಸ್ಪಿರೇಷನ್ ಅಲ್ಲ. ಅವ್ರಿಗೆ ಆಗಿದೆ, ಉಲ್ಟಾ ಆಗಿದೆ, ಅವ್ರಿಗೆ ರಿವರ್ಸ್ ಆಗಿದೆ. ಹೀಗಾಗಿ ಅವ್ರು ಕೂಗಿದ್ದಾರೆ. ಆದ್ರೆ ದುರ್ದೈವ ಅಂದ್ರೆ ನಾವು ನೋಡಿ ಈ ಪ್ರಜಾಪ್ರಭುತ್ವದಲ್ಲಿ ಅಲ್ಲ ಸಾರಿ, ಒಂದ್ ನಿಮಿಷ ಅಲ್ಲಿ ಇದೊಂದು ಸಣ್ಣ ಪಾಯಿಂಟ್ ಹೇಳಿ.
ಭಾರತ್ ಮಾತಾ ಕಿ ಜೈ ಅಂತ ನನ್ನ ಭಾರತದ ಪರವಾಗಿ ಘೋಷಣೆ ಯಾರು ಕೂಗಿದ್ದಕ್ಕೆ ಅವ್ರು ಯಾರಿಗೋ ಉರಿದಿದೆ ಬಹುಶಃ, ಅದೇ ಉರಿದಿದೆ. ನಾನು ಕರೆಕ್ಟ್ ಮಾಡ್ತೀನಿ, ಒಂಚೂರು ರಿಫ್ರೇನ್ ಮಾಡಿ. ಆಯ್ತಾಯ್ತು, ಮಾತಾಡಿ ಸರ್. ಉರಿದಿದೆ. ಹಾಂ, ಯಾವ ಪ್ರಜಾಪ್ರಭುತ್ವದಲ್ಲಿ ನಾವು ಏನು ಗರ್ಭಗುಡಿ ಅಂತೇವೆ ವಿಧಾನಸೌಧ, ಹೌದು ಸರ್, ಅಲ್ಲಿನೇ ಈ ಥರ ಅನ್ಯಾಯ ಆದರೆ, ಅಲ್ಲಿನೇ ಈ ಥರ ರಾಷ್ಟ್ರ ವಿರೋಧಿ ಘೋಷಣೆಯನ್ನು ಕೂಗಿದ್ರೆ ಅಲ್ಲಿ ಆರ್ಸಿ ಬಂದಂಥ ಕ್ಯಾಂಡಿಡೇಟು ಅವನೇನು ಹೊಸಬ ಅಲ್ಲ, ಹಿಂದೆ ಒಮ್ಮೆ ಆಲ್ರೆಡಿ ಅವರು ರಾಜ್ಯಸಭಾ ಮೆಂಬರ್ ಆಗಿದ್ರು, ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಆಗಿದ್ದಾರೆ, ಯಾವ ಪಕ್ಷನೇ ಇರಲಿ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಸ್ಟೂಡೆಂಟ್ ಆದಮೇಲೆ ಅಟ್ಲೀಸ್ಟ್ ಅವನಿಗೆ ಒಂದು ಏಟು ಹೊಡೆದು ಜೋರು ಮಾಡಿ ಬಾಯಿ ಬಂದ್ ಮಾಡಿಸಿದ್ರೆ ಮುಗಿದು ಹೋಗ್ಬಿಡ್ತಿತ್ತು. ಅದು ಬಿಟ್ಟುಕೊಟ್ಟು ಪ್ರೆಸ್ನವ್ರಿಗೆ ಇರಿಟೇಟಿಂಗ್ ಆಗಿ ನಮಗೆ ಇರಿಟೇಟ್ ಆಗ್ತದೆ, ಕೆಲವರಿಗೆ ಪ್ರೆಸ್ನವರಿಗೆ ಎಷ್ಟು ಇರಿಟೇಟ್ ಆಗೋದು ಗೊತ್ತಿಲ್ಲ, ಬಟ್ ನಮ್ಗೆ ನೋಡೋರಿಗೆ ನಮಗೆ ಇರಿಟೇಟ್ ಆಗ್ತದೆ. ಈ ಥರ ಬಿಹೇವ್ ಮಾಡುವಂಥ ಮನುಷ್ಯನಿಗೆ ಹೇಗೆ ಇವರು ಎಜುಕೇಟೆಡ್ MLAಗಳು ಅವ್ನಿಗೆ ಓಟ್ ಹಾಕಿ ಆರಿಸ್ತಂದ್ರು ಅಂತ ಅಲ್ಲ, ಇದು ನಿಜವಾಗಿ ಸೀರಿಯಸ್ ಇದು ಪ್ರಶ್ನೆ. ಆಮೇಲೆ ಇದರಲ್ಲಿ ಏನಾಗಿದೆ, ಪೊಲೀಸರು ಸೋಮೊಟ್ಟು ಕೇಸ್ ತಗೊಂಡಿದ್ದಾರೆ, ಅದು 6 ಗಂಟೆಗೆ ತಗೊಂಡಿದ್ದಾರೆ. ತಗೊಂಡ್ಮೇಲೆ ಅವಾಗೇ ಸೆಡಿಷನ್ ಕೇಸ್ ಹಾಕ್ಬೋದಾಗಿತ್ತು, 124 ಹಾಕ್ಬೋದಾಗಿತ್ತು, ಹಾಕಿಲ್ಲ. 124 ಚಾಲ್ತಿಯಲ್ಲಿ ಇದೆ ಸರ್, ಇವಾಗ ಹೋಲ್ಡ್ ಆಗಿತ್ತಲ್ಲ ಸ್ವಲ್ಪ. ಹೋಲ್ಡ್ ಅದು ನೋಟಿಫಿಕೇಶನ್ ಆಗ್ಬೇಕಲ್ಲ, ಹೋಲ್ಡ್ ನೋಟಿಫಿಕೇಶನ್ ಆಗುವವರೆಗೂ ಅದು ಚಾಲ್ತಿಯಲ್ಲಿ ಇದ್ದೇ ಇರ್ತದೆ. ಸೊ ಇದು ಅದು ಹಾಕಿದ್ರೆ ಅದು ಹಾಕ್ಬೋದಾಗಿತ್ತು, ಅವರು ಹಾಕಿಲ್ಲ ಅದನ್ನ. ಇದು ನೋಡಿದ್ರೆ ಸ್ವಲ್ಪ ಇದರಲ್ಲಿ ಏನೋ ಒಂದು ಕಾಣದ ಕೈ, ಏನೋ ಕೈವಾಡ ಅನಿಸ್ತದೆ, ಡೆಫಿನೆಟ್ ಆಗಿ ಅನಿಸ್ತದೆ. 120B UAP ಅನ್ನು ತಗೊಂಡ್ಬರ್ಬೇಕಾಗಿತ್ತಲ್ಲ ಸರ್. ಎ 124B 120B ಅಥವಾ 3-4 ಜನ ಹದ್ದಿದ್ದಾರೆ ಅಂದ್ರೆ ಒಳ ಸಂಚು ಅಲ್ಲ, ಒಬ್ಬನೇ ಕೂಗಿದಾನೆ ಅಂತ ನಾನು ಕೇಳಿದ್ದೆ. ಈಗ 3 ಜನ ಅಂತಂದ್ರೆ ಅನ್ಲಾಫುಲ್ ಆಕ್ಟ್ ಪ್ರಿವೆನ್ಷನ್ ಆಕ್ಟ್ ಅದು ತರಬಹುದಾಗಿತ್ತೇನೋ. 147 140 ಎಲ್ಲ ಬರ್ತಾವೆ, 147 149 ಯು ಆರ್ ರೈಟ್, ಎಲ್ಲ ಬರ್ತಾವೆ, ಅಬ್ಸಲ್ಯೂಟ್ಲಿ ರೈಟ್. ಇದರಲ್ಲಿ ನನಗನ್ಸೋ ಮಟ್ಟಿಗೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಸಿಕ್ಕಿಲ್ಲ ನನ್ನ ಲೆಕ್ಕದಲ್ಲಿ. ಹಾಗಿದ್ರೆ ಇಷ್ಟೊತ್ತಿಗೆ ಅವರು ಕೂಗಿದ್ರೆ ಒಂದು 100 ಕ್ಯಾಮ್ರಾ ಇದಾವೆ ಅಲ್ಲಿ ವಿಧಾನಸೌಧದಲ್ಲಿ, 100 ಕ್ಯಾಮ್ರಾ ಇದಾವೆ. ಅದೇನು FSLಗೆ ಹೋಗ್ಬೇಕಂತೇನು ಅವಶ್ಯಕತೆನೇ ಇಲ್ಲ. ಆ ಕ್ಯಾಮ್ರಾದಲ್ಲಿ ನಾವೇ ಅಬ್ಸರ್ವ್ ಮಾಡಿದ್ರೆ, ಇವರೇನಾದ್ರೂ ಎಡಿಟಿಂಗ್ ಮಾಡಿ ಏನೇನೋ ಮಾಡಿದ್ರೆ ಆ ಮಾತು ಬೇರೆ. ಫ್ಯಾಕ್ಟ್ ಚೆಕಿಂಗ್ ಒಂದು ವಿಡಿಯೋ ಬಿಡ್ತು, ಸ್ಲೋ ಆಗಿ ಒಂದು ವಿಡಿಯೋ ಮಾಡಿಬಿಟ್ರು. ಫ್ಯಾಕ್ಟ್ ಚೆಕಿಂಗ್ ಟೀಮ್ ನೋಡ್ರಿ ಕೇಳಿಸ್ಕೊಳ್ರಿ ಅಂತ 10-12 ಕೋಟಿ ವಿಧಾನಸೌಧದಲ್ಲಿ ಇದಾವಲ್ಲ, ಅದನ್ನಾದ್ರೂ ಡೌಟ್ ಇದ್ರೆ ಮುಗಿಸ್ಬಿಡ್ಲಿ. ವಿಧಾನಸೌಧದಲ್ಲಿ ನಾನು ನೆಕ್ಸ್ಟ್ ನೀವು ಮಾತಾಡುವಾಗ ನಾನು ಮಾತಾಡಲ್ಲ. ವಿಧಾನಸೌಧದಲ್ಲಿ ಇರುವಂತ 100 ಕ್ಯಾಮ್ರಾಗಳು ಇದ್ರು, 100 CC ಕ್ಯಾಮ್ರಾಗಳಿದ್ರು, ತಗೊಂಡು ಅಲ್ಲೇ ನೋಡಬಹುದಾಗಿತ್ತು. ಅಯ್ಯೋ ಇದ್ದವನು ನೋಡಿ ತಕ್ಷಣ ಅವ್ರಿಗೆ ಅರೆಸ್ಟ್ ಮಾಡಬಹುದಾಗಿತ್ತು. ಇಟ್ ಈಸ್ ಫೇಲ್ಯೂರ್ ಆನ್ ದ ಪಾರ್ಟ್ ಆಫ್ ಪೊಲೀಸ್, ಅದ್ರಾಗಿನ ಪ್ರಶ್ನೆನೇ ಇಲ್ಲ. FSL ರಿಪೋರ್ಟ್ ಬರೋವರೆಗೆ ಯಾಕೆ ವೇಟ್ ಮಾಡಬೇಕು, ಏನಿದೆ ಅವಶ್ಯಕತೆ? ಅದಲ್ಲ ಸರ್, ಇವರ ಇಲ್ ಗಾಟನ್ ಇಂಟೆನ್ಷನ್ಗಳು ಏನು ಸರ್ ಇವರದು ನನಗೆ ಅರ್ಥ ಆಗದೆ ಇರೋದು. ಇನ್ನೊಂದು ಯಾವುದೋ ನಮ್ಮ ಮೇಲೆ ಯುದ್ಧ ಸಾರಿದ, ನಮ್ಮ ವಿರುದ್ಧ ದರ್ಪವನ್ನು ಮೆರೆದ, ನಮ್ಮ ವಿರುದ್ಧ 100 ಉಗ್ರಗಾಮಿಗಳನ್ನು ಬಿಟ್ಟು ಸಾವಿರಾರು ಅಮಾಯಕರ ಜೀವವನ್ನು ತೆಗೆದಂಥ ದೇಶ ಅದು ಪಾಕಿಸ್ತಾನ ಅಂತ ಅನ್ನೋದು ಆಯಿತಾ. ಆ ಗೌರ್ಮೆಂಟಿಂದ ಹಿಡಿದು ಅಲ್ಲಿರುವ ಬೇರೆಯವರೆಲ್ಲರೂ ಕೂಡ ಪುಲ್ವಾಮಾ ಅಟ್ಯಾಕಿಂದ ಹಿಡಿದು ಎಂಥೆಂಥ ಯುದ್ಧಗಳನ್ನು, ಎಂಥೆಂಥ ಹೋರಾಟಗಳನ್ನು ನಾವು ಅವ್ರ ವಿರುದ್ಧ ಮಾಡಿ ಮಣಿಸಿದ್ದೀವಿ. ನಮ್ಮ ಮೇಲೆ ನಮ್ಮ ಯೋಧರನ್ನು ಸಾಯಿಸಿದಂಥ ದೇಶ. ಇವ್ರ ಇಲ್ಲಿ ಇಂಟೆನ್ಷನ್ಗಳು ಏನು ಸರ್? ಇವ್ರಿಗೆ ಈ ವಿಕೃತ ಖುಷಿ ಏನು ಸರ್ ಇವ್ರಿಗೆ? ಮಧ್ಯದಲ್ಲಿ ನುಸುಳ್ಕೊಂಬಿಟ್ಟು ಅದೇನೋ ಗುಮ್ರಾ ಮಾಡ್ತಾರೆ ಅಂತಾರಲ್ಲ, ಹಂಗೆ ಮಧ್ಯದಲ್ಲಿ ಏನೋ ಕೂಗ್ತಾರೆ, ಅವಾಗ ಮಧ್ಯದಲ್ಲಿ ಅಂದ್ಬಿಡೋದು, ಆ ದೇಶದ ಹೆಸರು ತಂದ್ಬಿಟ್ಟು ಜಿಂದಾಬಾದ್ ಅಂದ್ಬಿಡೋದು. ಯಾಕೆ ಸರ್? ಏನು ನಮ್ಮ ದೇಶ ಏನು ಮಾಡಿದೆ ಸರ್ ಇವ್ರಿಗೆ? ಇವರೆಲ್ಲ ಉಳ್ಕೊಂಡು ಇವತ್ತೆಲ್ಲ ಪಾಸ್ಪೋರ್ಟ್ ತೊಗೊಂಡು, ಆಧಾರ್ ಕಾರ್ಡ್ ತೊಗೊಂಡು, ವೋಟರ್ ID ಕಾರ್ಡ್ ತೊಗೊಂಡು, ಇನ್ನೊಂದೇನೋ ತೊಗೊಂಡು, ವೋಟರ್ ID ಕಾರ್ಡ್ ಎಲ್ಲ ತೊಗೊಂಡು ಭಾಳ ಗ್ಯಾರಂಟಿಗಳು ತೊಗೊಂಡು ನನ್ನ ದೇಶ ಏನು ಮಾಡಿದೆ ಸರ್? ನೀವು ಪೊಲೀಸ್ ಮ್ಯಾನ್, ನನಗಿಂತ ಇವರ ಪ್ರೌಡ್ ಇಂಡಿಯನ್. ಎಷ್ಟು ಜನನ ಒದ್ದೊಳಗೆ ಹಾಕಿರ್ಬೋದು ನೀವು, ಎಷ್ಟು ಜನನ ಒಳಗೆ ಬೆಂಡೆತ್ತಿರ್ಬೋದು ನೀವು. ಇಲ್ಲ, ಭಾಳ ದುರ್ದೈವ ಘಟನೆ ಇದು. ಎಲ್ಲರೂ ಸೀರಿಯಸ್ ಆಗಿ ಹೋಗ್ಬೇಕಾಗಿತ್ತು. ಯಾಕೆ ಅಷ್ಟೊಂದು ವೇಗವಾಗಿ ಮಾತಾಡಿದ್ರು ಗೊತ್ತಿಲ್ಲ. ಬಟ್ ಯಾರೇ ಇರಲಿ, ದೇಶದ ವಿರುದ್ಧ ಯಾವನು ಕೂಗ್ತಾನೆ ಅವನಿಗೆ ಮುಲಾಜಿಲ್ಲದೆ ಕ್ರಮ ತಗೋಬೇಕು ಪೊಲೀಸರು. ಯಾವುದು ಇದಕ್ಕೆ ಹೀಲ್ಡ್ ಆಗಬಾರ್ದು, ಯಾವುದೇ ಇದಕ್ಕೆ ಹೀಲ್ಡ್ ಆಗಬಾರ್ದು. ಓಕೆ, ಐ ಗೆಟ್ ಬ್ಯಾಕ್ ಟು ಯು ಸರ್. ನಾನು ಒಂದು ಬ್ರೇಕ್ ತಗೊಳ್ಳೋಕ್ಕಿಂತ ಮುಂಚೆ ಐ ವುಡ್ ಲೈಕ್ ಟು ಓಪನ್ ಅಪ್ ದಿಸ್ ಡಿಬೇಟ್. ಆ್ಯಕ್ಚುಲಿ ನಾನು ಈ ಚರ್ಚೆಯನ್ನು ಓಪನ್ ಅಪ್ಪೇ ಮಾಡಿಲ್ಲ ಇನ್ನು. ಈಗ ನಾನು ಓಪನ್ ಅಪ್ ಮಾಡ್ತೇನೆ ವಿತ್ ಫ್ಯೂ ಕ್ವಶನ್ಸ್. ಸ್ಟೇ ದಿ ಕ್ಯಾಮ್ರಾ ಪ್ಲೀಸ್, ಅಲ್ಲೇ ಕ್ಯಾಮ್ರಾ ಸ್ಟೇ ಮಾಡಿ, ಆಮೇಲೆ ನೀವು ಝೂಮ್ ಔಟ್ ಆಗ್ಬೋದು, ತೊಂದರೆ ಇಲ್ಲ. ನನ್ನ ಪ್ರಶ್ನೆಗಳು ಏನು ಅಂತಂದರೆ, ಭಾಳ ಮುಖ್ಯವಾಗಿ ನೋಡಿ, ಈ ಥರದ ಒಂದು ಘಟನೆ ನಡೆದೋಯ್ತು ಅಂತಂದಾಗ ಮೀಡಿಯಾದವರ
ಸರಿಗಿಲ್ಲ ಬಿಟ್ಬಿಡಿ. ಸರಿಗಿಲ್ಲ, ಮೀಡಿಯಾದವರು ಸರಿಗಿಲ್ಲ, ಬರೀ ಸುಳ್ಳು ಹೇಳ್ತಾರ, ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಆಯಿತಾ? ನಾನು ಸರಿಗಿಲ್ಲ ಬಿಟ್ಬಿಡಿ, ಅವರು ಸರಿಗಿಲ್ಲ, ಇನ್ನೊಬ್ಬರು ಸರಿಗಿಲ್ಲ, ಅವ್ರು ಯಾರು ಸರಿಗಿಲ್ಲ ಬಿಟ್ಬಿಡಿ. ಓಕೆ, ವೀರಣ್ಣನ JDS ಅವ್ರಿಗಂತೂ ಇಲ್ಲಿ ಇಂಟೆನ್ಷನ್, ಗೌರ್ಮೆಂಟ್ ವಿರುದ್ಧ ಮಾತಾಡೋದೇ ಕೆಲಸ ಅವ್ರಿಗೆ. ಅವರಂತೂ ಸರಿಗಿಲ್ಲ. ಮಾರುತಿನ, ಪಾವಗಳ ಮಾರುತಿನ, ಅವರು ಅಷ್ಟೇ ಸರಿಗಿಲ್ಲ. ಬಿಕಾಸ್ ಈಸ್ ಆಲ್ಸೋ ಮೀಡಿಯಾ ಪರ್ಸನ್. ಒಂದು 5 ನಿಮಿಷ ಹಂಗೆ ಅನ್ಕೊಂಬಿಡೋಣ, ಸರಿಗಿಲ್ಲ ನಾವು ಯಾರೂ ಕೂಡ. ಆದರೆ ಈ ಗೌರ್ಮೆಂಟು ಮರುದಿನ ಸೆಷನ್ ನಡೆದ ಸಂದರ್ಭದಲ್ಲಿ ನಮ್ಮೆಲ್ಲರನ್ನೂ ಬಿಟ್ಬಿಟ್ಟು, ಮೀಡಿಯಾದವ್ರನ್ನೆಲ್ಲರನ್ನೂ ಬಿಟ್ಬಿಟ್ಟು, ಈ ರಾಜ್ಯದ ಕಾಮನ್ ಮೆನ್ ಇದನ್ನಲ್ಲ, ಅಲ್ಲೊಬ್ಬ ರೈತ, ಅಲ್ಲೊಬ್ಬ ಇಂಜಿನಿಯರ್, ಅಲ್ಲೊಬ್ಬ ಡಾಕ್ಟರ್, ಏನು ಸರ್, ಏನು ವೀರಣ್ಣ ಸರ್, ಅಲ್ಲೊಬ್ಬ ಮತ್ತೊಂದೇನೋ ಹಾರ್ಡ್ ವರ್ಕಿಂಗ್ ಕೆಲಸ ಮಾಡುವಂಥ ಒಬ್ಬ ಮನುಷ್ಯ, ಒಬ್ಬ ಸಾಣೆ ಹಿಡಿಯೋನು, ಒಬ್ಬ ವೆಲ್ಡಿಂಗ್ ಕೆಲಸ ಮಾಡೋನು, ಒಬ್ಬ ಟೀಚರ್, ಒಬ್ಬ ಮೇಸ್ತ್ರಿ, ಒಬ್ಬ ಪೇಂಟರ್, ಯಾರೇ ಆಗಿರ್ಬೋದು. ಅವನ ಹೆಸರು ರಾಮಣ್ಣ, ತಿಮ್ಮಣ್ಣ, ಬೊಮ್ಮಣ್ಣ, ಶಾಮಣ್ಣ, ಪಿಳ್ಮುಣ್ ಶಾಮಪ್ಪ, ಸರೋಜಾ, ವನಜಾ, ಸುಶೀಲಾ, ವನಜಾಕ್ಷಿ, ಅವ್ರ ಹೆಸರು ಏನು ಬೇಕಾದರೂ ಆಗಿರ್ಬೋದು. ಅಂಥವರಿಗೆ ಈ ಗೌರ್ಮೆಂಟು ಮರುದಿನದ ಸೆಷನ್ನಲ್ಲಿ ಒಂದು ಅರ್ಧ ಗಂಟೆ ಒಂದು ರೀಅಶ್ಯೂರೆನ್ಸ್ ಯಾಕೆ ಕೊಡಬಾರ್ದಾಗಿತ್ತು? ನಾನು ಪೊಲಿಟಿಕಲಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ, ನೋ, ವಿ ಆರ್ ಸ್ಟ್ಯಾಂಡಿಂಗ್ ಬೈ ದಿ ಪೀಪಲ್ ಆಫ್ ಕರ್ನಾಟಕ ಅಂತ ಒಂದು ಅರ್ಧ ಗಂಟೆ ಮೀಡಿಯಾದವ್ರು ಮೈಕ್ ಹಿಡಿದಾಗ ಮಾತಾಡಿದ್ರೆ ಇಲ್ಲ ನಾ ಬಿಡಲ್ಲ, ನೋ, ದಟ್ಸ್ ನಾಟ್ ದಿ ಥಿಂಗ್. ರಾಜ್ಯದ ಮಾನ್ಯ ಘನತಾಭಿತ ಮುಖ್ಯಮಂತ್ರಿಗಳು, ರಾಜ್ಯದ ಮಾನ್ಯ ದಿ ಮೋಸ್ಟ್ ಆನರಬಲ್ ಹೋಮ್ ಮಿನಿಸ್ಟರ್, ಯಾರು ಅವರು ಎಲ್ಲ ಬಂದು ಮಾತಾಡಿದ್ರಲ್ಲ, ಹಂಗಾಗಿಲ್ಲ ಅವ್ರಿಗೆಲ್ಲ ಬಾಯಿಗೆ ಸ್ವಲ್ಪ ಒಂದು ದೊಡ್ಡದು MC ತಂದ್ಬಿಟ್ಟು ಹಾಕ್ಬಿಟ್ಟು, 5 ರೂಪಾಯಿ ಸಿಟಿ ಮಾರ್ಕೆಟಲ್ಲಿ ಸಿಗ್ತದೆ ತಗೊಂಬಂದು ಹಾಕ್ಬಿಟ್ಟು, ಒಂದು ಸ್ಟಾಂಪ್ ಪೇಪರ್ ಹಾಕ್ಬಿಟ್ಟು, ಅವ್ರ ಬಾಯಿಗೆ ಒಂದು ಸೀಲ್ ಹಾಕ್ಬಿಟ್ಟು ಸುಮ್ಮನಿರಪ್ಪ ಅಂತ ಅವರಿಗೆ ಒಂದು ಬೇಸಿಕ್ ಸೆನ್ಸ್ ಹೇಳಿಕೊಟ್ಟು ಈ ಗೌರ್ಮೆಂಟು ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಒಂದು ಅರ್ಧ ಗಂಟೆ ಯಾಕೆ ಈ ಗೌರ್ಮೆಂಟು ಮಾತಾಡಬಾರ್ದಾಗಿತ್ತು ರಾಜ್ಯದ ಜನರನ್ನು ಉದ್ದೇಶಿಸಿ? ಅಥವಾ ಒಂದು ಸರ್ವ ಸ್ವತಂತ್ರ ನಿರ್ಣಯವೊಂದ, ಎಲ್ಲರೂ ಸೇರಿದ ನಿರ್ಣಯವೊಂದನ್ನು ತೆಗೆದುಕೊಂಡು ಯಾಕೆ ಬರಬಾರ್ದಾಗಿತ್ತು? ಯಾಕೆ ಅದನ್ನು ಮಾಡಲಿಲ್ಲ? ಯಾಕೆಲ್ಲರೂ ಕೂಡ ತಿಪ್ಪೆ ಸಾರಿಸೋ ಕೆಲಸ ಮಾಡಿದ್ರು? ನನಗೆ ಅದೊಂದು ಪ್ರಶ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ, when you are not reassuring the people of Karnataka about their safety, especially when it happens right inside of the Vidhan Soudha, ಮತ್ತೆ ಇನ್ನೇನು ರಿಯಶ್ಯೂರ್ ಮಾಡ್ತೀರಿ? This is my common question of the day. This is the only question I have. ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಓಪನ್ ಅಪ್ ಮಾಡ್ತೇನೆ. ಮರ್ತು ಏನಂತೀರಿ ತಾವು? ಇದನ್ನು ಗಮನಿಸ್ತಾ ಇದ್ದೀರಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿ. ಸರ್, ಈ ಪ್ರಕರಣದಲ್ಲಿ ಸರ್ಕಾರ ಸಂಪೂರ್ಣವಾಗಿ ಒಬ್ಬರ ಪರ ನಿಂತಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಮಾಧ್ಯಮಗಳು ಮೊದಲೇ ದಿನವೇ, ಎಲ್ಲ ಮಾಧ್ಯಮಗಳು, ನಾನು ಒಂದು ಮಾಧ್ಯಮ ಅಂತ ಹೇಳ್ತಿಲ್ಲ, ಆದರೆ 27ನೇ ತಾರೀಕು ಆದಂತಹ ಘಟನೆಯನ್ನು ಆ ಕ್ಷಣದಲ್ಲೇ ಸುದ್ದಿ ಮಾಡಿದ್ವು. ಇವ್ರಿಗೆ 2 ಆಪ್ಷನ್ ಇತ್ತು. ಆ ಸುದ್ದಿಯನ್ನು ಕೊಲ್ಲೋದಕ್ಕೆ 2 ಆಪ್ಷನ್ ಇತ್ತು. ಇಷ್ಟು ದೊಡ್ಡ ಮಟ್ಟದ ರಾದ್ಧಾಂತ ಮಾಡೋ ಅವಶ್ಯಕತೆ ಇರಲಿಲ್ಲ. ಇದನ್ನು ನೋಡ್ತಿದ್ರೆ ಒಂದು ಕಡೆ ಒಬ್ಬರನ್ನ ಓಲೈಕೆ ಮಾಡೋದಕ್ಕೆ ಏನು BJP ಅವರು JDS ಅವರು ಆರೋಪ ಮಾಡ್ತಾರೆ, ಅದು ನಿಜ ಅಂತ ಅನಿಸುತ್ತೆ. ಅವತ್ತು ಈ ಘಟನೆ ಆದಂತಹ ಆ ಕ್ಷಣದಲ್ಲೇ ಆ ಆರೋಪಿಯನ್ನು ಬಂಧಿಸಿದ್ರೆ ಇದು ದೊಡ್ಡ ಮಟ್ಟದ ಗಲಾಟೆ ಆಗ್ತಿರಲಿಲ್ಲ. ಹೋಗ್ಲಿ, ಅದು ಮಿಸ್ಟೇಕ್ ಮಾಡಿಕೊಂಡ್ರು. 2ನೇ ದಿನ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಇಲ್ಲ ಸಿದ್ದರಾಮಯ್ಯ ಅವರಾಗಿರ್ಬೋದು, ನೇರವಾಗಿ ಸೆಷನ್ ಆರಂಭ ಆಗಿದ ತಕ್ಷಣ, ಬುಧವಾರ ಆರಂಭ ಆಗಿದ ತಕ್ಷಣ ವಾಲಂಟ್ರಿ ಸ್ಟೇಟ್ಮೆಂಟ್ ಮಾಡ್ತಾ ಇದ್ವಿ ಸರ್ಕಾರದಿಂದ, ನಾವೇನು ಮಾಡ್ತಿದ್ವಿ ಅನ್ನೋದನ್ನ ಹೇಳ್ಬಿಟ್ಟು ಬ್ರೀಫಿಂಗ್ ಕರಿಬೋದಾಗಿತ್ರಿ. ಅಲ್ಲ ಸರ್, ಅಲ್ಲ, ಸೆಷನ್ ಇರಬೇಕಾದ್ರೆ ನೀವು ಹೊರಗಡೆ ಹೊರಗಡೆ ಹೇಳಂಗಿಲ್ಲ. ವೆರಿ ಸೆನ್ಸಿಟಿವ್ ಕೇಸ್. ಸೆಷನ್ ಅಲ್ಲೇ ಮಾತಾಡಬಹುದಾಗಿತ್ತು, ಸೆಷನ್ ಅಲ್ಲೇ ಹೇಳ್ಬೇಕಾಗಿತ್ತು. ನಾವೆಲ್ಲರೂ ಆಲ್ ಮೀಡಿಯಾ ಪೀಪಲ್ಸ್ ಎಕ್ಸ್ಪೆಕ್ಟೆಡ್ ಓನ್ಲಿ ದಟ್ ಆನ್ಸರ್. ಇವತ್ತು ಮುಖ್ಯಮಂತ್ರಿಗಳು ಇಲ್ಲ ಗೃಹ ಸಚಿವರು, ನಮಗೆ ಅನಿಸುತ್ತೆ, ಯಾಕಂದ್ರೆ ಇದು ದೇಶದ್ರೋಹದ ಕೇಸು. ಮುಖ್ಯಮಂತ್ರಿಗಳೇ ಸ್ವತಃ ವಾಲಂಟ್ರಿ ಸ್ಟೇಟ್ಮೆಂಟ್ ಮಾಡ್ತಾರೆ. ವಾಲಂಟ್ರಿ ಸ್ಟೇಟ್ಮೆಂಟ್ ಮಾಡಿದ್ರೆ ಇದು ಇಷ್ಟು ದೊಡ್ಡ ರಾದ್ಧಾಂತನೂ ಆಗಿರಲಿಲ್ಲ, BJP ಅವ್ರಿಗೂ ಅಸ್ತ್ರ ಆಗ್ತಿರ್ಲಿಲ್ಲ, JDS ಅವ್ರಿಗೂ ಅಸ್ತ್ರ ಆಗ್ತಿರ್ಲಿಲ್ಲ. ವೆನ್ ಐ ಸೇ ಪ್ರೆಸ್ ಬ್ರೀಫಿಂಗ್, ಅಟ್ಲೀಸ್ಟ್ ಮೈಕ್ಗಳನ್ನು ಒಂದು 20 ಜನ ಮುಂದೆ ಹಿಡಿದಾಗ ಕೂಡ ತಾಳ್ಕೊಂಡು ಹೋಗಿ 2 ನಿಮಿಷ ಏನೂ ಇಲ್ಲ ಅನ್ನೋ ಥರದಲ್ಲಿ ನಡ್ಕೊಳ್ಳೋದಲ್ಲ. ಮಾರುತಿ, ನೀವು ಕಳೆದ 16 ವರ್ಷಗಳಿಂದ ಮೀಡಿಯಾ ಫೀಲ್ಡಲ್ಲಿದ್ದೀರಿ. ಇಂಥ ಸೆನ್ಸಿಟಿವ್ ಪ್ರಕರಣವಾದಾಗ ನಾನು ಯಾವುದೋ ಒಂದು ದೊಡ್ಡ ಜಾಗ ಕರೆದ್ಬಿಟ್ಟು ನಿಮ್ಮ KPCC ಪ್ಲೇಸಲ್ಲಿ ಪ್ರೆಸ್ ಬ್ರೀಫಿಂಗ್ ಮಾಡಿ ಅಂತ ಕೇಳಲ್ಲ ನಾನು. ನೀವು ಹೋಗಿ ಮೈಕ್ ಹಿಡಿತೀರಿ, ಆ ಟೈಮಲ್ಲಿ ಮಾತಾಡ್ತಾ ಇರ್ತಾನೆ. 15 ನಿಮಿಷ ಸಾವಧಾನ ಭರಿತವಾಗಿ, ಅದ್ಭುತವಾಗಿ ರಾಜ್ಯದ ಸಾರ್ವಭೌಮತ್ವ ಮತ್ತು ರಾಷ್ಟ್ರದ ಹಿತಾಸಕ್ತಿಯ ಪರವಾಗಿ ಗೃಹ ಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ಬೋದಾಗಿತ್ತಲ್ವಾ? ಖಂಡಿತ ರಿಯಶ್ಯೂರ್ ಮಾಡ್ಬೋದಾಗಿತ್ತಲ್ವಾ? ನನಗೆ ನಿಮಗೆ ರಿಯಶ್ಯೂರೆನ್ಸ್ ಅಲ್ಲ, ಜನಗಳಿಗೆ ಬಿಟ್ಬಿಡಿ. ನಾನು ನೀವು ಜನನೇ ಅಲ್ಲಪ್ಪ, ಅವ್ರ ಕಣ್ಣಿಗೆ ನೀವು ಬಯಾಸ್ಡಾಗಿ ಕಾಣಿಸ್ತೀವಿ. ವೀರಣ್ಣ ಬಯಾಸ್ಡು, ಇವರೆಲ್ಲ ಬಯಾಸ್ಡ್ ಇದ್ದಾರೆ, ಆಯಿತಾ?
ಒಂದು ಲೆಕ್ಕಕ್ಕೆ ನೋಡಿದ್ರೆ ಮಾಲ್ಗತ್ತಿ ಸರು ಬಯಸ್ಡ್ ಅನ್ಸ್ಬಿಡ್ಬೋದು ಅವ್ರಿಗೆ, ಯಾಕೆ ಅವರಲ್ಲ, ಬಟ್ ಸ್ಟಿಲ್ ಅನ್ಸ್ಬಿಡ್ಬೋದು ಅವ್ರಿಗೆ. ಅವ್ರು ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡಾಗ ಪೊಲೀಸ್ ಆಫೀಸರ್ ಅವರು ಬಯಸ್ಡ್ ಇದ್ದಾರೆ ಅನ್ಸ್ಬಿಡ್ಬೋದು ಅವ್ರಿಗೆ, ಬಟ್ ಅವ್ರು ಪೊಲೀಸ್ ಟರ್ಮ್ ಮಾತಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲ, ನಾನು ಒಬ್ಬ ಈ ದೇಶದ ಪ್ರಜೆರಿ, ಆ, ರಾಷ್ಟ್ರದ ಬಗ್ಗೆ ಅಭಿಮಾನ ಇಲ್ಲ, ದೇಶದ ಪ್ರಜೆಯಾಗಿ ಇನ್ಯಾವ ಅಧಿಕಾರಿ, ಇನ್ಯಾವ ಪ್ರಜೆ. ಎಲ್ಲ ನೀವು ಹೇಳಿದ್ರಲ್ಲ, ಆ ಸೂಟು ಪೋಷಾಕಗಳನ್ನೆಲ್ಲ ಕಿತ್ತು ಬಿಸಾಕ್ ಬಂದು ನಾನೊಬ್ಬ ಜನಸಾಮಾನ್ಯ. ಅಲ್ಲ, ನನಗಿರೋ Why am I not entitled to get an answer from this government? ನೋ ಹೇಳಿ. ಆ ಆನ್ಸರ್ನ ಹೋಮ್ ಮಿನಿಸ್ಟರ್ ಆಗಿರಲಿ ಸಿಎಂ ಆಗಿರಲಿ ಅವತ್ತು ಕೊಡ್ಲೇಬೇಕಾಗಿತ್ತು. ನೀವು ಹೇಳ್ದಂತ ನಿಜ. ಇವತ್ತು ಕೊಟ್ಟಿಲ್ಲರಿ ಹೋಮ್ ಮಿನಿಸ್ಟರ್. ಅಲ್ಲ, ಹೋಮ್ ಮಿನಿಸ್ಟರ್ಗೆ ಗೊತ್ತಿಲ್ಲದೆ 3 ಜನ ಆರೋಪಿಗಳನ್ನ ಬಂಧನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಇಟ್ ಈಸ್ ಎ ವೆರಿ ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ಪ್ರತಿ ಕ್ಷಣನೂ ಏನೆಲ್ಲ ಡೆವಲಪ್ಮೆಂಟ್ ಆಯ್ತು ಅಂತ ಹೋಮ್ ಮಿನಿಸ್ಟರ್ಗೆ ಅದನ್ನ ಅಪ್ಡೇಟ್ ಮಾಡಲೇಬೇಕಾಗುತ್ತೆ. ಆದ್ರೆ ಅಲ್ಲ, ಹೋಮ್ ಮಿನಿಸ್ಟರ್ಗೆ ನಮ್ಮನ್ನು ಹೆಂಗ್ ರಕ್ಷಣೆ ಮಾಡ್ತಾ ಇದ್ದಾರೋ ಅದೇ ರೀತಿ ಪಾಪ ಅವರು ಆರೋಪಿಗಳನ್ನು ರಕ್ಷಣೆ ಮಾಡ್ತಿರ್ಬೋದು, ಅದ್ರ ಜೊತೆಗೆ ಪಕ್ಷವನ್ನು ಕೂಡ ರಕ್ಷಣೆ ಮಾಡ್ತಿರ್ಬೋದು. ಪಕ್ಷ ಮತ್ತೆ ಆರೋಪಿಗಳನ್ನ ರಕ್ಷಣೆ ಮಾಡುವ ಸಲುವಾಗಿ ಹೋಮ್ ಮಿನಿಸ್ಟರ್ ಈ ಸ್ಟ್ಯಾಂಡ್ ತಗೊಂಡ್ರು ಅನ್ನುವಂಥದ್ದು ಮಾಡ್ತಾ ಇಲ್ಲಪ್ಪ ಹೋಮ್ ಮಿನಿಸ್ಟರ್. ಅವರೇ ಎಕ್ಸ್ಪೋಸ್ ಆಗ್ತಾ ಇದಾರಲ್ಲ ಇದನ್ನ. ಅಲ್ಲ, ಅವರು ಯಾಕೆಂದ್ರೆ ಅವರ ಸರ್ಕಾರದವರು ಮೀಡಿಯಾಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮೀಡಿಯಾಗಳು ಇದನ್ನ ನಾಟಕ ಮಾಡಿದಾವೆ ಅಂದಿದ್ದಾರೆ, ಮೀಡಿಯಾಗಳು ಇದನ್ನು ಬೇರೆ ಥರದಲ್ಲಿ ತಿರುಚಿದ್ದಾವೆ ಅಂತಂದಿದ್ದಾರೆ. ಅವರೆಲ್ಲ ಅವರ ಸನ್ಮಾನಿತ ಅವರ ಅಕ್ಕಪಕ್ಕದವರೆಲ್ಲ ಇರ್ತಾರಲ್ಲ, ಅವರೆಲ್ಲ ದೊಡ್ಡವ್ರ ಮಕ್ಕಳೆಲ್ಲ ಇದ್ದಾರಲ್ಲ, ಅವರೆಲ್ಲ ಅಂದಿದ್ದಾರೆ. ಹಾಗಾಗಿ ಇವತ್ತು ಪರಮೇಶ್ವರ್ ವಿಲನ್ ಆಗೋದಕ್ಕೆ ಪರಮೇಶ್ವರ್ಗಿಂತಲೂ ಹೆಚ್ಚಿನ ಆ ಎಪಿಸೋಡ್ ಅಲ್ಲಿ ಮೇನ್ ವಿಲನ್ ಆಗಿರುವಂತದ್ದು ಪ್ರಿಯಾಂಕ ಖರ್ಗೆ. ಪ್ರಿಯಾಂಕ ಖರ್ಗೆಗೂ ಆ ಇಲಾಖೆಗೆ ಯಾವುದೇ ಸಂಬಂಧ ಇಲ್ಲ. ಪ್ರಿಯಾಂಕ ಖರ್ಗೆ ರಾಜ್ಯ ಮಟ್ಟದ ಏನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಸಮಾನ ರೀತಿಯಲ್ಲೂ ಇಲ್ಲ. ಏನು ಅವ್ರಿಗಿರುವಂತಹ ಏಕೈಕ ಏನು ಆಪರ್ಚುನಿಟಿ ಏನಂತ ಹೇಳಿದ್ರೆ ಅವರು AICC ಅಧ್ಯಕ್ಷರು. ಹೀಗಾಗಿ ಈ ಬಾರಿ ನಾನು ಯಾಕಂದ್ರೆ 2019ರಲ್ಲೂ ಪ್ರಿಯಾಂಕ್ ಖರ್ಗೆ ಮಿನಿಸ್ಟರ್ ಆಗಿದ್ದನ್ನು ನೋಡಿದ್ದೀನಿ. ಅದಕ್ಕೂ ಮೊದಲು 2017ರಲ್ಲಿ ರೀಶಫಲ್ ಆದಾಗ ಮಿನಿಸ್ಟರ್ ಆದಾಗಲೂ ಕೂಡ ನೋಡಿದ್ದೀನಿ. ಅವತ್ತು ಇಲ್ಲದೇ ಇರುವಂತಹ ಈ ಗಟ್ಟಿತನ ಈ ಬಾರಿ ಬಂದಿದೆ. ಅದ್ರ ಜೊತೆಗೆ ನಾನು ಮುಖ್ಯಮಂತ್ರಿಯಲ್ಲೂ ಒಂದು ವಿಫಲತೆಯನ್ನು ಈ ಬಾರಿ ಕಾಣ್ತಾ ಇದ್ದೀನಿ. 2013ರಿಂದ 2018ರಲ್ಲಿ ಇದ್ದಂತಹ ಸಿದ್ದರಾಮಯ್ಯ ಅವರೇ ಬೇರೆ, 2023ರಲ್ಲಿ ಇರುವಂತಹ ಸಿದ್ದರಾಮಯ್ಯ ಅವರೇ ಬೇರೆ. ಯಾಕಂತ ಹೇಳಿದ್ರೆ ಅವತ್ತು ಎಲ್ಲ ಇಲಾಖೆಗಳ ಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಗಟ್ಟಿತನ ಇತ್ತು, ಸಿದ್ದರಾಮಯ್ಯ ಅವರೇ ಕಂಟ್ರೋಲ್ ಮಾಡ್ತಿದ್ದಂತೆ ಕಾಣಿಸ್ತಿತ್ತು. ಈ ಬಾರಿ ಅದು ಸಿದ್ದರಾಮಯ್ಯ ಅವರಲ್ಲಿ ಕಾಣಿಸ್ತಿಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ ಅಲ್ಲೇ 2 ಪಾರ್ಟಿ ಇರೋದ್ರಿಂದ ಸಮಸ್ಯೆ ಆಗಿರೋದು ಎಲ್ಲ ಬಡ ರಾಜಕೀಯ ಅಲ್ಲ, ಅದೆಲ್ಲದ್ರ ಜೊತೆಗೆ say it with 100% authority. ಅರ್ಧಂಟೆ ಮಾತಾಡೋಣ ನಾವು, ನೀವು ಬೇಕಾದ್ರೆ ಅದ್ರ ಅಲ್ಲ, ನಮ್ ಚಂದನ್ ಸರ್ ಹೇಳಿ ರಾಜಕೀಯದ ಬಗ್ಗೆ ನೀವ್ ಹೇಳಂಗಿಲ್ಲ. ನಮ್ ಚಂದನ್ ಸರ್ ಒಂದೇ ಸರ್ಕಾರ ಅಲ್ಲ, ಈ ಸರ್ಕಾರದ ಹುಟ್ಟೆ ಸರಿಗಿಲ್ಲ. ನಾನು ಮಾತಾಡ್ಲಾ ಅಲ್ಲ, ಈ ಟಾಪಿಕ್ ಬಗ್ಗೆ ಡಿಸ್ಕಷನ್ ತಗೊಂಡು ನಾವು ಮಾತಾಡಕ್ಕೆ 136 ನಂಬರ್ ಈ ಟಾಪಿಕ್ ಬಗ್ಗೆ ನಾವು ಇವಾಗ ಒಂದು ಇನ್ಸಿಡೆಂಟ್ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಯಾವತ್ತಾದ್ರೂ ಪಬ್ಲಿಕ್ ಅಲ್ಲಿ ಭಿನ್ನಾಭಿಪ್ರಾಯ ತೋರಿಸಿದಾರಾ? ಇಲ್ಲ, ಯಾವತ್ತೂ ತೋರಿಸಿಲ್ಲ. ಅಲ್ಲ, ಇದು ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿರೋ ಇದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಕ್ ರೆಡಿ ಇದ್ದೀನಿ. ಇನ್ನೊಂದು ಶೋನೇ ಮಾಡ್ತೀನಿ. ಒಂದು ವಾರದಿಂದ ನಿಮಗೆ ಇಷ್ಟು ಲಾಭ ಆಗಿದ್ರೆ ನಿಮಗೆ ನಷ್ಟ ಆಗಿರೋದು ಇಷ್ಟು ಅಲ್ಲ ಸರ್. ಈ ವಿಷಯ ಆಗಿರ್ಬೋದು. ಇವಾಗ ಇಷ್ಟು ಚರ್ಚೆ ಅವಕಾಶ ಮಾಡಿ ನಾನು ಮಾತಾಡ್ತೀನಿ. ಶತಬೀಶ್ ಮೇ 19, 2023 ಡಿ ಕೆ ಶಿವಕುಮಾರ್ ಒಂದು ರಾಷ್ಟ್ರೀಯ ಮಾಧ್ಯಮಕ್ಕೆ ಒಂದು ಇಂಟರ್ವ್ಯೂ ಕೊಡ್ತಾರೆ. ಸಿದ್ದರಾಮಯ್ಯನವರು ಕೂಡ ರಾಷ್ಟ್ರೀಯ ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಡ್ತಾರೆ. ಓಕೆ, ಇಬ್ಬರೂ ಕೂಡ ನಾನು ಯಾಕೆ CM ಆಗಬೇಕು ಅನ್ನೋದನ್ನ ಅತ್ಯಂತ ಸುಸ್ಪಷ್ಟವಾಗಿ, ಅದು ಭಿನ್ನಾಭಿಪ್ರಾಯನ ಇವಾಗ ಆಂಬಿಷನ್ ಇರಬಾರ್ದ ಒಂದು ರಾಜಕಾರಣಿಗೆ? ಬರಲ್ಲ. ಬಟ್ ಸ್ಟ್ಯಾಂಡ್ ತಗೊಂಡಿರೋದೇನು? ಇವಾಗ ನಮ್ಮ ಶಾಸಕಾಂಗ ಶಾಸಕರು ಇದ್ದಾರೆ, ಅವರು ಡಿಸೈಡ್ ಮಾಡ್ತಾರೆ, ಮತ್ತೆ ಹೈಕಮಾಂಡ್ ಹೋಗುತ್ತೆ, ಹೈಕಮಾಂಡ್ ಫೈನಲ್ ಡಿಸಿಷನ್, ಎಲ್ಲರೂ ಬದ್ಧವಾಗಿರ್ತಾರೆ. ಅದೇ ರೀತಿ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಬುದ್ಧಿ ಅದಾದ ನಂತರದಲ್ಲಿ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳಲ್ಲಿ ಯಾರೊಬ್ಬ ಫಸ್ಟ್ ಟೈಮ್ MLA ನಮ್ಮ CM DCM ಅಣ್ಣ ಡಿ ಕೆ ಶಿವಕುಮಾರ್ ಅಂತಾರೆ. ಬಾಯಿ ಮುಚ್ಚಕ್ಕಾಗಲ್ಲ. KN ರಾಜಣ್ಣ ಅದು ಯಾರ್ರೀ ಸಿದ್ದರಾಮಯ್ಯನವ್ರನ್ನ ತೆಗೆದು ಬಿಸಾಕ್ತಾರೆ, ನಾನು ನೋಡ್ತೀನಿ ಅಂತಾರೆ. ಆಮೇಲೆ ನೇರವಾಗಿ ಘೋಷಣೆ ಮಾಡ್ತಾರೆ, ಡಾಕ್ಟರ್ G ಪರಮೇಶ್ವರ್ ನಮ್ಮ ನೆಕ್ಸ್ಟ್ CM ಅಂತ ಘೋಷಣೆ ಮಾಡ್ತಾರಲ್ವಾ? ಅಲ್ಲ ಸರ್, ಯಾವ ಪಕ್ಷದಲ್ಲಿ ಬಿಜೆಪಿ ಅಲ್ಲಿಲ್ವಾ, JDS ಅಲ್ಲಿಲ್ವಾ? JDS ಅಲ್ಲಿ ರೇವಣ್ಣ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾರೆ.
ಅವ್ರು ಬಿಜೆಪಿ ಸರಿಗಿಲ್ಲ. ವಿಜೇಂದ್ರ ಮತ್ತೆ ಯಡಿಯೂರಪ್ಪ, ಸೋಮಣ್ಣ, ಅವ್ರು ಈಶ್ವರಪ್ಪ ಸರಿಗಿಲ್ಲ ರೀ. ಇಷ್ಟು ಜಗಳಗಳು ನಡೀತಾ ಅವ್ರು ಇದೆ. ಸರಿಗಿಲ್ಲ ರೀ. ನೊಣ ಬಿದ್ದಿದೆ, ನಮ್ ತಟ್ಟಲ್ಲಿ ನೊಣ ಅವ್ರು ಬಿದ್ದಿರೋದು ಸರಿಗಿಲ್ಲ. ಇಲ್ಲ ಇಲ್ಲ ರೀ, ನಮ್- ನಿಮ್ ತಟ್ಟೆಲ್ ಅನ್ಕೊಂಡ ಹಾವೇ ಬಿದ್ದಿರೋದು ಬಿಜೆಪಿ ಜೆಡಿಎಸ್ ನಲ್ಲಿ. ಬಿಡಿ, ಅವ್ರ ತಟ್ಟೆಲ್ಲೇ ನೊಣ ಬಿದ್ದಿರೋದು. ಅವ್ರು ಸರಿಗಿಲ್ಲ ರೀ ಬಿಜೆಪಿ ಜೆಡಿಎಸ್ ನವರು. ಅವ್ರಿಗೆ ಆಡಳಿತ ಕೇಳಿ, ಅವ್ರಿಗೆ ಆಡಳಿತ ನಡ್ಸಕ್ ಬರ್ದೇನೇನೆ ಅವ್ರು ಹಾಳು ಮಾಡ್ಕೊಂಡ್ರು ರೀ. ಆಂಟಿ ಇನ್ಕಂಬೆನ್ಸಿ ತಗೊಂಡ್ ಬಂದು ಪರಮ ಕೆಟ್ಟದಾಗ ಆಡಳಿತ ನಡೆಸಿ ನಿಮ್ಗೆ ಅವಕಾಶ ಮಾಡ್ಕೊಟ್ರು. ಅಕ್ಸೆಪ್ಟ್ ಮಾಡ್ಕೋತೀರಲ್ವಾ? ಅದೇ 40% ನಿಮ್ ಮೇಲೆ ಇವತ್ತು 90% ಆಗಿದೆ ಕಣ್ರಿ. ಅಲ್ಲ, ಇದು ಯಾವ ಆಧಾರದಿಂದ ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ. ಇದು ಯಾವ ಆಧಾರದಿಂದ ಬೇಸ್ಲೆಸ್ ಅಲಿಗೇಷನ್ಸ್. ಬೇಸ್ಲೆಸ್ ಅಲಿಗೇಷನ್ ಮಾಡಕ್ಕೆ ನಿಮಗೆ ಫ್ರೀಡಮ್ ಆಯ್ತು. ನನ್ಗೊಂದು ಮಾತು ಹೇಳಿ, ಹೇಳಿದ್ರಲ್ಲ ಬೇಸ್ಲೆಸ್, ನಾವು ಸುಮ್ಮನೆ ಅದನ್ನ ಆಯ್ತು ನನ್ಗೊಂದು ಮಾತು ಹೇಳಿ, 40% ನನ್ಗೊಂದು ಮಾತು ಹೇಳಿ. ಶತಬೀಶ್ ಶಿವಣ್ಣ, ತಾವು ಕೂಡ ಒಂದು ಪೊಲಿಟಿಕಲ್ ಲೆಗಸಿಯಿಂದ ಬಂದಂಥವ್ರು. ನಿಮ್ಮ ತಂದೆಯವರಾಗಿರ್ಬೋದು ಅಥವಾ ನಮ್ದೇನ್ ಲೆಗಸಿ ಇಲ್ಲ ಸರ್. ನಮ್ದು ಒಂದು ಗ್ರೇಟ್ ಪೊಲಿಟಿಕಲ್ ಕಲ್ಚರ್ ಇಂದ ಬಂದಿದ್ದೀರಾ ಸರ್ ತಾವು. ಒಂದು ಒಳ್ಳೆ ಲಿನಿಯೇಜ್ ಇದೆ ನಿಮಗೆ, ಒಂದು ಒಳ್ಳೆ ಚಂದದ ವಾಕ್ಚಾತುರ್ಯ ಇದೆ, ವಕೀಲರಾಗಿದ್ದೀರಿ, ಇವರ ಬ್ರೈಟ್ ಯಂಗ್ ಮ್ಯಾನ್. ಹಾಗಾಗಿ ನಾನು ಕೇಳ್ತಾ ಇದ್ದೀನಿ, ಇದೆಲ್ಲ ಆದಮೇಲೆ ಮರುದಿನ ಸೆಷನ್ನಲ್ಲಿ ಯಾಕೆ ಒಂದು ಸೀರಿಯಸ್, ವಿತ್ ಆಲ್ ದಿ ಸೀರಿಯಸ್ನೆಸ್ ಇನ್ ದಿ ವರ್ಲ್ಡ್, ಯಾಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದ್ರ ಬಗ್ಗೆ ರಾಜ್ಯದ ಜನಕ್ಕೆ ಇದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡಲಿಲ್ಲ? ಹೌದು, ಒಂದು. ಆಮೇಲೆ ಈ ಇನ್ನೊಂದು ಭಾಳ ಒಂದು ಮಾತಿದೆ, ಐ ಮೇ ಬಿ ರಾಂಗ್, ಬಟ್ ಜನ ಮಾತಾಡ್ತಾರೆ. ಈ ಕಾಂಗ್ರೆಸ್ನವ್ರು ಬಂದಾಗೆಲ್ಲ ಈ ಥರ ಜಿಂದಾಬಾದ್ಗಳು ಜಾಸ್ತಿ ಆಗ್ಬಿಡ್ತದೆ ಅಂತ ಒಂದು ಮಾತಿದೆ. ಯಾಕದಂಗೆ? ಅದು ಯಾಕೆ ಹಂಗೆ ಆಗುತ್ತೆ? ಅಲ್ಲ, ಆಗದೆ ಇರ್ಬೋದು, ಬಟ್ ಆಗ್ಬಿಟ್ಟಿದೆ ಒಂದು 2-3. ಯಾಕಂಗೆ? ಮುಗಿಸ್ಬಿಟ್ಟೆ, ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತೀನಿ, ಮಾತಾಡೋದು. ಮೊದಲನೇದಾಗಿ ಈ ಒಂದು ಘಟನೆ ಯಾವಾಗ ನಡೀತು ಅಲ್ಲಿ ತುಂಬಾ ಕೋಲಾಹಲ ಆಯ್ತು. ಎಲ್ಲರೂ ಒಬ್ಬರ ಮೇಲೆ ಮಾತಾಡ್ತಾ ಇದ್ರು ಅಲ್ವಾ? ಅಲ್ಲ, ಮುಗಿಸ್ಬಿಡ್ತಾರೆ. ಚಂದ್ರ ಮಧ್ಯ ಮಾಡಲ್ಲ ಅಂತ ಮುಳುಗಿದ ಸೂರ್ಯ ಮಧ್ಯದಲ್ಲಿ ಮಾತಾಡಲ್ಲ ಅಂದ್ರೆ ನನಗೆ ದಯವಿಟ್ಟು ಒಂದು 2 ನಿಮಿಷ ಅವಕಾಶ ಮಾಡ್ಕೊಡ್ಬಿಡಿ ಅಷ್ಟೇ. ಡಿಸ್ಪ್ಯೂಟ್ ಅಂತೂ ಇತ್ತು ಸರ್. ನಾಸಿರ್ ಸಾಬ್ ಅಂದ್ರು, ಪಾಕಿಸ್ತಾನ ಅಂದ್ರು, ಹಲವಾರು ಮೀಡಿಯಾ ಚಾನೆಲ್ಸ್ ANI ರಿಪೋರ್ಟ್ ಮಾಡಿದ್ದಾರೆ. ಇಲ್ಲ, ನಮ್ಗೆ ಆ ಥರದ್ದೇನು ಕೇಳಿಸಿಲ್ಲ. ಮಾಧ್ಯಮಗಳಲ್ಲೇ ಅದೊಂದು ಭಿನ್ನಾಭಿಪ್ರಾಯ ಇದ್ರೆ, ಒಂದ್ ರಾಜ್ಯದ ಮುಖ್ಯಮಂತ್ರಿ ಆಗಿ, ಒಂದ್ ರಾಜ್ಯದ ಗೃಹ ಮಂತ್ರಿ ಆಗಿ, ಒಬ್ಬ ಜವಾಬ್ದಾರಿತ ಹುದ್ದೆಯಲ್ಲಿ ಜವಾಬ್ದಾರಿತ ಹುದ್ದೆಯಲ್ಲಿ ಇರ್ಬೇಕಾದ್ರೆ ಇದು ಫ್ಯಾಕ್ಟ್ ಚೆಕ್ ಮಾಡ್ಬೇಕು. ಅಲ್ಲಿ ನಿಜವಾಗ್ಲೂ ಮಾತಾಡಿರೋದು ಯಾರು, ಏನು? ಇವಾಗ ಪಾಕಿಸ್ತಾನ ಜಿಂದಾಬಾದ್ ಅಂತಿದ್ರೆ ಅವ್ರ ವಿರುದ್ಧ ಕಠಿಣವಾಗಿ ಕ್ರಮ ತಗೊಳ್ಳಿ. ಪಾಕಿಸ್ತಾನ ಇಸ್ ಅನ್ ಎನಿಮಿ ಸ್ಟೇಟ್ ಸರ್. ಅವ್ರ ಆ ದೇಶದ ಹೆಸರು ನನ್ನ ಬಾಯಲ್ಲಿ ಬರಕ್ ಇಷ್ಟ ಇಲ್ಲ. ನಾನು ಈ ದೇಶದ ಪ್ರಜೆನೆ. ಪಾಕಿಸ್ತಾನ ಇಸ್ ಅನ್ ಎನಿಮಿ ಸ್ಟೇಟ್. ಕಾಂಗ್ರೆಸ್ ಪಕ್ಷದ ನಿಲುವು ಪಾಕಿಸ್ತಾನ ವಿರೋಧಿ. ನಾವು ಪಾಕಿಸ್ತಾನ ವಿರೋಧ ಮಾಡ್ತೀವಿ. ಇದನ್ನ ಬೇರೆ ತರ ಕಲರ್ ಕೊಡೋದು ಸರಿ ಅಲ್ಲ. ನಜೀರ್ ಅಹಮದ್ ಅವತ್ತೇ ಕಂಡೆಮ್ ಮಾಡ್ಬಿಡ್ತಾ ಇದ್ರು. ಅಲ್ಲ, ಅಲ್ಲಿ ನಡೆದಿದೆಯಾ ಇಲ್ವಾ ಅಂತ ಗೊತ್ತಿದೆಯಾ ಇಲ್ವಾ ನಿಮ್ಗೆ? ಇವತ್ತೇ ಆಗಿದ್ದಾರೆ ಇಲ್ಲಿವರೆಗೂ ಅಧಿಕೃತವಾಗಿ ಯಾವುದೇ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ ಸರ್? ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ ಸರ್. ನ್ಯಾಯವಾದಿಗಳೇ, ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ನೋಡಿ, ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಜಿಂದಾಬಾದ್ ಅಂತ ಹೇಳಿ ಕೇಸ್ ಹಾಕಿ ಸರ್. ನ್ಯಾಯವಾದಿಗಳೇ, ಮಾನ್ಯ ನ್ಯಾಯವಾದಿಗಳೇ, ದೇಶ ವಿರೋಧಿ ಕಾಯ್ದೆಯನ್ನು ಎಲ್ಲ ತಂದು ಅವ್ರನ್ನ ಒಳಗಾಕಿ. ಅದು ಕಾಂಗ್ರೆಸ್ ಪಕ್ಷದ ಇರಿಬುದ್ದಿ. ಒಂದ್ ನಿಮಿಷ, ಐ ಆಮ್ ನಾಟ್ ಹೌಂಡಿಂಗ್ ಅಪಾನ್ ಯು. ಚಂದನ್ ಅವರೇ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಬಂದೇ ಇರಿ. ನಂದೊಂದು ಪ್ರಶ್ನೆ ಇದೆ. ನಾನು ಹೇಳ್ತಿರೋದು, ಮರುದಿನದ ಸೆಷನ್ನಲ್ಲಿ ಕೂಗಿದ್ರು, ANI ಆ ಥರ ಮಾಡ್ತೋ, BNI ಮಾಡ್ತೋ, CNI ಮಾಡ್ತೋ, DNI ಮಾಡ್ತೋ, ABCDEFGHJKLMNOP ಮಾಡ್ತೋ. ಐ ಡೋಂಟ್ ವಾಂಟ್. ನಾವು ಮಾಡಿದ್ದು ಸುಳ್ಳೋ ಅಥವಾ ಇನ್ನೊಬ್ರು ಯಾವುದೋ ಚಾನಲ್ ಮಾಡಿದ್ದು ಸುಳ್ಳೋ, ಮಾರುತಿ ಪಾವಗಡ ಅವತ್ತು ಕೂತ್ಕೊಂಡು ಸುಳ್ಳು ಹೇಳಿದ್ರೋ ಏನೋ, ಅಥವಾ ನಾನೇ ಸುಳ್ಳು ಹೇಳಿದ್ನೋ ಏನೋ, ಏನು ಮಾರುತಿ? ಬೇಡಪ್ಪ, ಅದೆಲ್ಲ ಬೇಡ. I am not disputing that. Yes. I am saying, why did not the government take it seriously in the floor and answer the general common 7 crore people of Karnataka? I will answer. This is my point. Why ನಾನು ಯಾಕೆ ನಿಮ್ಮನ್ನ ಆನ್ಸರ್ ಮಾಡಕ್ಕೆ ಅಲ್ಲ, ನಾನು ಯಾಕೆ ಸೆಷನ್ ನಲ್ಲಿ ಮಾಡಬಾರ್ದು? ಇಲ್ಲಿ ಯಾಕೆ ಇಲ್ಲಿ ಗೊಂದಲ ಇದೆ, ವಿಷಯದಲ್ಲಿ ಗೊಂದಲ ಇದೆ.
ಪಾಕಿಸ್ತಾನ್ ಜಿಂದಾಬಾದ್, ನಸೀರ್ ಸಾಬ್ ಜಿಂದಾಬಾದ್. ಜವಾಬ್ದಾರಿ ಹುದ್ದೆಯಲ್ಲಿ ಇರೋಂತ ಮುಖ್ಯಮಂತ್ರಿ ಅಥವಾ ಗೃಹ ಸಚಿವರು ಇದನ್ನ ಸತ್ಯಾಂಶ ಏನು ಅಂತ ತಿಳ್ಕೊಂಡು ಆಮೇಲೆ ಜನರ ಮುಂದೆ ಅದನ್ನೇ ಯಾಕೆ ಹೇಳಲಿಲ್ಲ ರೀ? ಅದನ್ನೇ ಹೇಳ್ತಾ ಇವಾಗ FSL ರಿಪೋರ್ಟ್ ಕಾಯ್ತಾ ಇದೀವಿ. ಸತ್ಯಾಂಶ ಬಂದಿದ ತಕ್ಷಣ ಪ್ರಶ್ನೆ ಆದ್ರೂ ಅರ್ಥ ಆಗ್ತಾ ಇದೆ? ಅರ್ಥ ಆಯ್ತು ಸರ್. ಸತೀಶ್, ನಿಮಗೆ ನನ್ನ ಪ್ರಶ್ನೆ ಆದ್ರೂ ಅರ್ಥ ಆಗ್ತಿದೆ? ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸರ್. ಒಂದ್ ನಿಮಿಷ ಸರ್, ವಕೀಲರಿದ್ದೀರಿ ತಾವು, ದಯವಿಟ್ಟು ವಾದ ನಿಂಗೆ ಮಂಡಿಸ್ಬೇಡಿ ದಯವಿಟ್ಟು. ನಾನು ಹೇಳ್ತಿರೋದು ಬುಧೆ, ನಾನು ಹೇಳ್ತಿರೋದು ಅದನ್ನೇ ಬುಧೆ. ಹೌದಾ, ಹಾಗಿದ್ದಿರ್ಬೋದು ಅಂತ ಆದ್ರೆ ಕಠಿಣ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳ. ನಮ್ಗೆ ಕೊಡ್ರಿ, ನಾವು ಮಾತಾಡ್ತೇವೆ. ದಯವಿಟ್ಟು ಮಾತಾಡಿ. ನಾವು ಕ್ರಮ ತಗೊಳ್ತೀವಿ ಅಂತ ನೋಡ್ರಿ, ಮೊನ್ನೆ ನಡೆದಿರ್ತಕ್ಕಂತ ಸೆಷನ್ ಸಮಯದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ನಡೆದುಕೊಂಡಿರ್ತಕ್ಕಂಥ ರೀತಿಯನ್ನ ರಾಜ್ಯದ 7 ಕೋಟಿ ಜನನು ಕೂಡ ನೋಡಿದ್ದಾರೆ. ಗೃಹ ಸಚಿವರು ಏನು ಉತ್ತರ ಕೊಟ್ಟರು, ಮುಖ್ಯಮಂತ್ರಿಗಳು ಏನು ಉತ್ತರ ಕೊಟ್ಟರು, ಉಳಿದ ಸಚಿವರು ನಾವು ತಗೊಂಡಿರೋ ಕಠಿಣ ಕ್ರಮ, ಉಳಿದ ಸಚಿವರು ಏನು ಉತ್ತರ ಕೊಟ್ಟರು ಅಂತಕ್ಕಂಥದ್ದನ್ನು ಕೂಡ ಬಹಳ ಇಷ್ಟು ಬೇಜವಾಬ್ದಾರವಾಗಿರ್ತಕ್ಕಂಥ ಇವತ್ತು ಈ ರೀತಿಯಾದಂತ ಹೇಳಿಕೆ ಕೂಡ ನಾಚಿಕೆ ಆಗಲ್ಲ. ಈ ರೀತಿಯಾದಂತ ದೇಶದ್ರೋಹಿಗಳನ್ನು ಉಳಿಸುವಂತ ಪ್ರಯತ್ನ ಮಾಡ್ತಾರೆ. ದೇಶದ್ರೋಹಿಗಳನ್ನು ಉಳಿಸಿ ಬೆಳೆಸುವ ಪ್ರಯತ್ನ. No. Ask your ITBT minister to apologize. FSL ರಿಪೋರ್ಟ್ ತಗೊಂಡ್ ಬಂದ್ಬಿಟ್ಟು ಇದೇ ಸತ್ಯ ಅಂತ Ask your ಪೊಲೀಸರು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಈಗ? ಅರೆಸ್ಟ್ ಮಾಡಿದ್ದಾರೆ. FSL ರಿಪೋರ್ಟ್ ಯಾರಾದ್ರೂ ನೋಡಿದಿರಾ ಇಲ್ಲಿ? ಅರ್ಥ ಮಾಡ್ಕೊಳ್ಳಿ, ಇಷ್ಟು ದೇಶದ್ರೋಹ ಬಗ್ಗೆ ಘೋಷಣೆ ಒಳಗಾಗುವಂತ ಕೆಲಸ ಮಾಡ್ಬೇಕಾಯ್ತು ನಿಮ್ ಏನ್ ಮಾತಾಡ್ತೀರಿ? ಅಲ್ಲಿ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಒಂದ್ ನಿಮಿಷ, ನಿಮ್ಮವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ತೆಂಗಿನಕಾಯಿ ಸರ್, ಒಂದ್ ನಿಮಿಷ, ಬಹಳ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ನಿಮ್ಮ KPCC ಇಂದ ಒಂದು ವಿಡಿಯೋ ಬಿಡುಗಡೆ ಆಗುತ್ತೆ. ಮುಂದ್ಗಡೆ ಇರುವಂತಹ ಕ್ಯಾಮ್ರಾಗಳಿಂದ ಕ್ಯಾಪ್ಚರ್ ಆದಂತಹ ವಿಡಿಯೋ ಅವರು ಇದು ಮಾಡಿಲ್ಲ. ಯಾವುದು ಅವರೇನು ಎಡಿಟಿಂಗ್ ಹಾಕೊಂಡ್ರು ಅದೇನೋ ಮಾಡಿ ಕಳಿಸಿದ್ರಲ್ಲ, ಅದನ್ನ ಮಾಡಿಲ್ಲ. ಅವರು ಕೊನೆ ಇರುವಂತಹ ಕ್ಯಾಮ್ರಾ ಅಂತ ತಗೊಂಡಿದ್ದಾರೆ. ಎಲ್ಲೋ ದೂರದಲ್ಲಿ ರೆಕಾರ್ಡ್ ಆಗಿರುವಂತಹ ಈಗ ನಾನು ಹೇಳೋವರೆಗೂ ಕೇಳಿ. ಫಸ್ಟ್ ಆಫ್ ಆಲ್ ಅದ್ರ ಹಂಗ ನೀವೇ ರಾಜ್ಯ ಸರ್ಕಾರನೇ FSL ಕೊಡ್ತಾರ. ಬಿರಿಯಾನಿ ತಿನ್ಕೊಂಡ್ ಬಂದ್ರಲ್ಲ, ಅವಾಗ ಕೇಳಿಲ್ಲ ಇದನ್ನೆಲ್ಲ. ನೋಡ್ರಿ, ಬಿರಿಯಾನಿ ತಿಂದ್ರು ಅದೆಲ್ಲ ಬೇಕಾಗಿಲ್ಲ. ಈಗ 27ನೇ ತಾರೀಕು ಆಗಿರುವ ಘಟನೆ, ಇವತ್ತು ಆಗ್ತಾ ಇರುವಂತ ಘಟನೆಗಳು ಇಷ್ಟೇ. ನಮ್ಮ ಚರ್ಚೆ ಮಟ್ಟಿಗೆ ಅಷ್ಟೇ ಇರೋದು. ಅವತ್ತು ಮೋದಿ ಹೋದ್ರು, ಅಲ್ಲಿ ಬಿರಿಯಾನಿ ತಿಂದ್ರು, ಅದು ಬೇಕಾಗಿಲ್ಲ. ತನಿಖೆ ನಡೀತಾ ಇದೆ. ಶತಬೀಶ್, ದಯವಿಟ್ಟು ಮಾರುತಿ ಪ್ಲೀಸ್. ಶತಬೀಶ್, ಐ ರಿಕ್ವೆಸ್ಟ್ ಯು ಆರ್ ವೆರಿ ಯಂಗ್, ಯು ಆರ್ ವೆರಿ ಬ್ರೈಟ್. ಕೇಳಿದ ಪ್ರಶ್ನೆಗೆ ದಯವಿಟ್ಟು ಸ್ಟಿಕ್ ಆನ್ ಆಗಿ ಉತ್ತರ ಕೊಡಿ ಪ್ಲೀಸ್. ತೆಂಗಿನಕಾಯಿ ಸರ್ ಏನೋ ಮಾತಾಡ್ತಾ ಇದ್ರೆ ದಯವಿಟ್ಟು ಮಾತಾಡಿ. ಗಾಡ್ ಹೇಳಿ. ಮಹೇಶ್ ತೆಂಗಿನಕಾಯಿ ಅವರೇ, ಹಲೋ. ಹಾಂ, ಹೇಳಿ ಕೇಳ್ತಾ ಇದೆ. ಓಕೆ ಸರ್, ಆಮೇಲೆ ನಾಟ್ ಆಡಿಬಲ್. ನನ್ನ ಧ್ವನಿ ಕೇಳಿಸ್ತಾ ಇಲ್ವ ನಿಮಗೆ ಮಹೇಶ್ ತೆಂಗಿನಕಾಯಿ ಅವರೇ? ನಾನೊಂದು ಮಾತು ಹೇಳ ಹೇಳಿ. ನೋಡಿ, ನೀವು ಅವಾಗಿಂದ ಕೇಳ್ತಾ ಇದ್ದೀರಾ ಯಾಕೆ ಸ್ಟೇಟ್ಮೆಂಟ್ ಮಾಡಲಿಲ್ಲ. CM ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ ನೆಕ್ಸ್ಟ್ ಡೇನೇ ಮಾಡ್ಬೋದಾಗಿತ್ತು. ಅವರ ಎಂಟೈರ್ ಉದ್ದೇಶ ಇದ್ದಿದ್ದು ಇದನ್ನು ಹೇಗಾದರೂ ಮುಚ್ಚಾಕಬೇಕು, ಸುಳ್ಳು. ಇದನ್ನು
ಆಚೆ ಬರೋದಕ್ಕೆ ಬಿಡಬಾರದು. ಸುಳ್ಳು. ಇದು ಏನಿದ್ರು ಈ statement ವಿರುದ್ಧ ನಾವು ಕ್ರಮ ತಗೊಳ್ಬೇಕು. ನಾಸಿರ್ ಹುಸೇನ್ ಅಂತ ಹೇಳೋದು ಈ statement ವಿರುದ್ಧ ಅದನ್ನೇ ನಾವು ಮಾಡ್ತಾ ಕಾನೂನಾತ್ಮಕ ಬಂದ್ರೆ ಕ್ರಮ ಜನರು ತಗೊಳ್ಬೇಕಾಗುತ್ತೆ. ನಂಬ್ತಾರೆ. ಹುಷಾರಾಗಿರಿ. ಇನ್ನೇನು ಇದ್ರ ಬಗ್ಗೆ ಹಂಗೆ ಬಿಟ್ಬಿಡೋಣ, ಅದು ಹಂಗೆ ಹೊಟ್ಟೋಗ್ಬಿಡುತ್ತೆ ಅಂತ ಅನ್ಕೊಂಡ್ರು. ಅದು ಆಗ್ಲಿಲ್ಲ ಅಷ್ಟೇನೆ. ಸೊ ಆ ದೃಷ್ಟಿಯಿಂದ ಅವರು ಏನು ಸ್ಟೇಟ್ಮೆಂಟ್ ಮಾಡಕ್ ಹೋಗಿಲ್ಲ. ಸತ್ಯಾಂಶ ಇಲ್ಲಿವರೆಗೂ ಏನು ಅಂತ they ಗೊತ್ತಿಲ್ಲ. wanted to brush it under the ಸತ್ಯಾಂಶ carpet. ಇಲ್ಲಿವರೆಗೂ ಏನು ಅಂತ ಆ ಯಾರಿಗೂ carpet ಗೊತ್ತಿಲ್ಲ. ಹಾಕಕ್ಕಾಗ್ಲಿಲ್ಲ. ಅದು ಒಬ್ಬ ಎಷ್ಟು- ಮುಖ್ಯಮಂತ್ರಿ ಅಥವಾ ಗೃಹ ಅದು ಎಷ್ಟು ಮುಖ್ಯಮಂತ್ರಿ ದೊಡ್ಡ ಅದರ ಬಗ್ಗೆ ಹೆಗ್ಗಣವಾಗಿ ಸ್ಪಷ್ಟನೆ ಬಿಟ್ಟಿದೆ ಅವ್ರ ಕೊಡೋದೇನು? ತಟ್ಟೆನಲ್ಲಿ ಅಂತ ಅದನ್ನು ನೋಡಕ್ ತಯಾರಿಲ್ಲ ಅವರು. ಅದನ್ನು ಒಪ್ಕೊಳಕ್ ತಯಾರಿಲ್ಲ. ಅವ್ರು ಹೋಮ್ ಮಿನಿಸ್ಟರ್ ಹೇಳ್ತಾರೆ ಇನ್ನು, ಅಯ್ಯೋ ಹೌದಾ ಅರೆಸ್ಟ್ ಮಾಡಿದಾರಾ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ನಿಮ್ಮ ಹೋಮ್ ಮಿನಿಸ್ಟ್ರಿಗೆ ನಿಮ್ಮ ಅವ್ರ ಡಿಪಾರ್ಟ್ಮೆಂಟ್ ಏನಾಗ್ತದೆ ಗೊತ್ತಿಲ್ವಾ? ಪೊಲೀಸ್ನವರು ಅವ್ರಿಗೆ ಇನ್ಫಾರ್ಮ್ ಮಾಡಲ್ವಾ? ಪೊಲೀಸರು ಇವಾಗ ಒಂದು free hand ಆದೇಶವನ್ನು ಕೊಟ್ಟಿದ್ದಾರೆ. ಮೀರಿ ಕೆಲಸ ಸುಮೋಟೋ ಮಾಡ್ತಾರಾ? FIR ಏನ್ register ನಡೀತಾ ಇದೆ ಆಗಿದೆ. ಸರ್ಕಾರದಲ್ಲಿ? ಸುಮೋಟೋ FIR ನೀವು register ಆಗಿ ನೀವು ಪಕ್ಷದ ಕಾನೂನಾತ್ಮಕವಾಗಿ spokesman ಆಗಿ ಕ್ರಮವನ್ನ ತಗೊಳ್ಬೇಕು. ಹೇಳ್ಬೇಕು. ಹೋಮ್ ಮಿನಿಸ್ಟರ್ ಸಾಹೇಬ್ರು ಕೂತ್ಕೊಂಡಿದ್ದಾರೆ. ಈಗ ಸರ್, ಅರೆಸ್ಟ್ ಇವಾಗ ಆಗಿ 3 FSL hours ಆಯ್ತು. ಬಗ್ಗೆನೇ ಮಾತಾಡೋಣ. ಇನ್ನೂ ಯಾಕೆ ಅವ್ರಿಗೆ ಗೊತ್ತಿಲ್ಲ ಈ private FSL ಅರೆಸ್ಟ್ report ಮಾಡಿದ್ದಾರೆ ಅಂತ admissible in ಹೇಳ್ಬಿಟ್ಟು? court or not, sir? ಏನ್ ಸರ್ ಇದು? Inadmissible. ಏನ್ ಸರ್ಕಾರ ನಡೆಸ್ತಾ ಇದ್ದೀರಾ ಒಂದು ನೀವು? ಪಂಚನಾಮ ಮಾಡಬೇಕು. ಅವ್ರು ಯಾರ್ಯಾರು ಇದ್ದಾರೆ ಹೌದು. ಆಕ್ಚುಯಲ್ ವಿಡಿಯೋ ಸ್ಯಾಂಪಲ್ ಅಲ್ಲ ಯಾರ್ಯಾರು ನಾಮ ಹಾಕಿದ್ದಾರೆ ಅಂತ ಗೊತ್ತಿಲ್ಲಲ್ಲ. ಅಲ್ಲ ಆಕ್ಚುಯಲ್ ನಿಮ್ಮ ವಿಡಿಯೋ ಹೋಮ್ ಮಿನಿಸ್ಟರ್ ಸ್ಯಾಂಪಲಿಂಗ್ ಗೊತ್ತಿಲ್ವಲ್ಲ. ವಾಯ್ಸ್ ಸ್ಯಾಂಪಲಿಂಗ್ ಮಾಡಬೇಕು. ಅದನ್ನು ಕೂಡ ಒಂದು ಗೆಜೆಟೆಡ್ ಆಫೀಸರ್ ಮುಂದೆ ಇದನ್ನ ಅವ್ರ ಸೈನ್ ತಗೊಳ್ಬೇಕು, ಪಂಚನಾಮ ಮಾಡಬೇಕು, ಚೈನ್ ಆಫ್ ಕಸ್ಟಡಿ ಮೇಂಟೈನ್ ಮಾಡಬೇಕು. ಅದಾದ ನಂತರ ಅದೆಲ್ಲ ಸರಿ. ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಿಲ್ವಲ್ಲ ಸರ್? ಅರೆಸ್ಟ್ ಆಗಿದೆ ಅಂತ ಎಲ್ಲ ಏನಿದ್ರು ನಾವೇ ನೋಡ್ದಲ್ಲ ಈಗ ಸ್ಟೇಟ್ಮೆಂಟ್. ಹೌದಾ ಆಗಿದ್ದಾರ ಅಂದ್ರಲ್ಲ. ನೀವು ಪ್ರೈವೇಟ್ ಏಜೆನ್ಸಿ ಕೊಟ್ಟಿರುವಂತಹ ರಿಪೋರ್ಟ್ ಅನ್ನ ಎವಿಡೆನ್ಸ್ ಆಗಿ ಹೌದು, ಕನ್ಸಿಡರ್ ನನಗೆ ಮಾಡಲ್ಲ ಅಂತ ಹೇಳಿದ್ರೆ ಸರ್ಕಾರ ಓಕೆ ಅಧಿಕೃತವಾಗಿ FSL report ಯಾರು ನೋಡಿಲ್ಲ. ವಾಟ್ ಯು ಸೇ ಐ ಅಗ್ರೀಡ್ ದಟ್. ಬಟ್ ಅದೇ ಪ್ರೈವೇಟ್ ಏಜೆನ್ಸಿ ಕೊಟ್ಟಿರುವಂತಹ ರಿಪೋರ್ಟ್ ಒಂದ್ ವೇಳೆ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್. ಆ ರಿಪೋರ್ಟ್ ಏನಾದ್ರು ಬರ್ಲಿಲ್ಲ ಅಂತ ಹೇಳಿದ್ರೆ ನೀವು ಈ ಕೇಸನ್ನ ಸಮಾಧಿ ಮಾಡಬೇಕು. ಆ ರಿಪೋರ್ಟ್ ಬಂದಿದ್ರಿಂದ ಇವತ್ತು ರಿಪೋರ್ಟ್ ಇರೋದ್ರಿಂದ ಪ್ರೈವೇಟ್ ಏಜೆನ್ಸಿ ಅವರು ಅವರೇನಾದ್ರು ರಿಪೋರ್ಟ್ ಕೊಟ್ರೆ ಇಫ್ ಇಟ್ ಈಸ್ ರಿಕಗ್ನೈಸ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಅಥವಾ ಗವರ್ಮೆಂಟ್ ಆಫ್ ಸ್ಟೇಟ್, ಇಫ್ ಇಟ್ ಈಸ್ ರಿಕಗ್ನೈಸ್ಡ್ ದಟ್ ಈಸ್ ಅಡ್ಮಿಸಿಬಲ್. Even then it should be corroborated by independent ಅಲ್ಲ witnesses. ಒಂದ್ ವೇಳೆ Even then it ಪಾರ್ಟ್ should ಅಂಡ್ be ಪಾರ್ಸಲ್ ಆಫ್ corroborated by ಆರ್ಗ್ಯುಮೆಂಟ್ independent ನಿಮ್ಮ ವಾದವನ್ನು ಒಪ್ಪೋದಾದ್ರೂ ಕೂಡ ಕೊಡ್ತೀನಿ. ಆಗ್ಲೇ ನಿಮಗೆ ಪ್ರಶ್ನೆ ಕೇಳಿದೆ, ಬಹುಶಃ ಅಲ್ಲಿ ಕಾಲ್ ಕಟ್ ಆಗಿತ್ತು ಅನ್ಸುತ್ತೆ, ಹಾಗಾಗಿ ನಿಮ್ಗೆ ಕೇಳಿಸಿಲ್ಲ. ಒಂದು ಬ್ರೇಕ್ ತಗೊಂಡು ಬರ್ತೇನೆ, ಆಮೇಲೆ ನಾನು ನಿಮಗೆ ಅವಕಾಶ ಮಾಡಿಕೊಡ್ತೇನೆ. ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್ ಶತಬೀಶ್, ಈ ಬ್ರಿಟಿಷ್ ಲ್ಯಾಬೊರೇಟರೀಸ್ FSL ಇದೆ, ಫೊರೆನ್ಸಿಕ್ ಲ್ಯಾಬೊರೇಟರೀಸ್, ಒನ್ ಆಫ್ ದಿ ಲಾರ್ಜೆಸ್ಟ್ ಲ್ಯಾಬೊರೇಟರೀಸ್ ಇನ್ ದಿ ವರ್ಲ್ಡ್. ಬ್ರಿಟಿಷ್ ಅವ್ರದ್ದು, ಭಾರತದಲ್ಲೂ ಇದೆ ಅವ್ರದ್ದು ಬ್ರಾಂಚು. ಅವ್ರು ಎಷ್ಟೋ ಸಲ ಸರ್ಕಾರದ CFSL 7 ಕಡೆ ಇದೆಯಲ್ಲ, ಎಷ್ಟು ಕಡೆ ಇದೆ ಹೇಳಿ? 7 ಕಡೆ CFSL ಇದೆಯಲ್ಲ. ಎಷ್ಟೋ ಸಂದರ್ಭದಲ್ಲಿ ಸಮಸ್ಯೆಗಳು ಬಂದಾಗ ಬ್ರಿಟಿಷ್ FSL ಲ್ಯಾಬೊರೇಟರೀಸ್ಗೆ ಹೋಗಿ ಎಷ್ಟೋ ಸಲ ಸಹಾಯ ಪಡೆದುಕೊಂಡಿರುವ ಉದಾಹರಣೆಗಳು, ಇನ್ಕ್ಲೂಡಿಂಗ್ ದೊಡ್ಡ ದೊಡ್ಡ ತನಿಖಾ ಸಂಸ್ಥೆಗಳು ಕೂಡ ಮಾಡಿದ್ದಾವೆ. ಹಾಗಾಗಿ ಡು ನಾಟ್ ಬ್ರಷ್ ಅವೇ ಯಾವುದೋ ಒಂದು ಕಾಮನ್ ಮಿನಿಮಮ್ ಥಿಂಗ್ ಅಂತ. ಪ್ಲೀಸ್ ಕೇಳಿಸ್ಕೊಳ್ಳಿ ಪ್ಲೀಸ್. ಡು ನಾಟ್ ಪ್ಲೀಸ್ ಬ್ರಷ್ ಅವೇ. ಆ್ಯಂಡ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ನೀವೊಂದು ಮಾತು ಹೇಳಿದ್ರಿ, ಇನ್ನೂ ಏನು ಬಂದೇ ಇಲ್ಲ, ಆಗಲೇ ಯಾಕೆ ನಾವೆಲ್ಲ ಏನೋ ಜಡ್ಜ್ಮೆಂಟ್ಗಿಳಿತಾ ಇದ್ದೀವಿ ಅಂತೇನೋ ಹೇಳಿದ್ರಿ. ಜಡ್ಜ್ಮೆಂಟ್ಗಿಳಿದಿದ್ದು ನಾವಲ್ಲ ಬುದ್ಧಿ, ಜಡ್ಜ್ಮೆಂಟ್ಗಿಳಿದಿದ್ದು ನಿಮ್ಮ ಸರ್ಕಾರ ಮತ್ತು ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಜನ ಮತ್ತು ಫ್ಯಾಕ್ಟ್ ಚೆಕಿಂಗ್ ಡಿಪಾರ್ಟ್ಮೆಂಟು, ಆ ಚೆಕಿಂಗ್ ಡಿಪಾರ್ಟ್ಮೆಂಟು ಅಂತೇನೋ ಮಾಡ್ಕೊಂಡಿರೋರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಮತ್ತು ನಿಮ್ಮ ಉಪಮುಖ್ಯಮಂತ್ರಿಗಳಾದಾಗಿ ಸುಮಾರು ಜನ ಇದೆಲ್ಲ ಸುಳ್ಳು, ಅದು IT-BT ಮಿನಿಸ್ಟ್ರು, ಇಂಥದ್ರಲ್ಲೇ ಭಾಳ ದೊಡ್ಡ ಹೆಸರುವಾಸಿ ಆಗಿರುವಂಥ ದೊಡ್ಡ ಮನುಷ್ಯರು. ಪಾಪ ಪ್ರಿಯಾಂಕ್ ಖರ್ಗೆ, ಮೈ ಅಟ್ಮೋಸ್ಟ್ ರೆಸ್ಪೆಕ್ಟ್ಸ್ ಟು ಹಿಮ್. ಪಾಪ ಅಂಥವ್ರು ನಿಲ್ವೇನು ಅಂತ ಏನ್ ಬುದ್ಧಿ ಇಲ್ಲ ಅಂದ್ರೆ ನೀವು ಫಸ್ಟ್ ಆಫ್ ಆಲ್ ಈ ರೀತಿ ಮಾತಾಡ್ಬೇಡಿ. ಶಾಸಕರು ಮಹೇಶ್ ತೆಂಗಿನಕಾಯಿ ಅವರು ಮಾತನಾಡ್ತಾ ಇದ್ರು, ಏನೋ ಹೇಳಕ್ ಬಯಸ್ತಾ ಇದ್ರು. ಸರ್, ಸದನದ ಬಗ್ಗೆ ಮಾತನಾಡ್ತಾ ಇದ್ರಿ. ಅವತ್ತಿನ ದಿನ ಯಾಕೆ ಒಂದು ಚರ್ಚೆ ಆಗಲಿಲ್ಲ? ಮರುದಿನ ಬೆಳಿಗ್ಗೆ ಇದರ ಬಗ್ಗೆ ರಾಜ್ಯದ ಜನಕ್ಕೆ ರಿಯಶ್ಯೂರೆನ್ಸ್ ಕೊಡೋ ಕೆಲಸ ಯಾಕಾಗಲಿಲ್ಲ ಅನ್ನೋದು ನನ್ನ ನೇರ ಪ್ರಶ್ನೆ ಈ ಕ್ಷಣಕ್ಕೂ ಕೂಡ ಇರೋದು. ಯಾಕಾಗಲಿಲ್ಲ? ಚಂದನ್ ಸರ್ ಹೇಳಿ. ಹಲೋ ಸರ್, ವೆರಿ ಮಚ್ ಆಡಿಬಲ್, ಮಾತಾಡಿ ಪ್ಲೀಸ್. ಚಂದನ್ ನೋಡಿ, ಇವತ್ತು ಈ ಒಟ್ಟು ಎಪಿಸೋಡನ್ನು ನಾವು ನೋಡಿದಾಗ ರಾಜ್ಯ ಸರ್ಕಾರ ಇದನ್ನು ಮುಚ್ಚಾಕಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡುವಂಥ ಪ್ರಯತ್ನ ಮಾಡಿದೆ. ಭಾಳ ಸ್ಪಷ್ಟವಾಗಿ ನಮ್ಮ ಶತಬೀಯವರು ಅರ್ಥ ಮಾಡ್ಕೋಬೇಕು. ಇವತ್ತು ಗೃಹ ಮಂತ್ರಿ ಸಚಿವರಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಅಥವಾ ಉಳಿದಂಥ ಸಚಿವರು ಯಾವತ್ತಿದು ಎಪಿಸೋಡ್ ಆಗಿತ್ತೋ ಆ ದಿವಸ ನಡೆದಿರ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಗಮನಿಸಿದರೆ, ಯಾವುದಾದ್ರೂ ಬೇರೆ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಆಗಿಲ್ಲ ಅಂತಲ್ಲ, ಸಾಕಷ್ಟು ಆದಾಗ ಇಮಿಡಿಯೇಟ್ ಒದ್ದೊಳಗೆ ಹಾಕುವಂಥ ಕೆಲಸವನ್ನು ಸರ್ಕಾರಗಳು ಮಾಡಿದ್ದು. ಮಾಲ್ಗತಿಯವರು ಇಲ್ಲಿ ಅಧಿಕಾರಿಗಳಾಗಿ ಕೂತಿದ್ದಾರೆ, ಅವರು ಸದ್ಯಕ್ಕೆ ಅನೇಕ ಸಂದರ್ಭದಲ್ಲಿ ಮಾಡಿದ್ದಾರೆ. ಆದರೆ ಇವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ಏನಿತ್ತು,
ಕೇವಲ ನಾವೆಲ್ಲೋ ಅಲ್ಪಸಂಖ್ಯಾತರ ಬಂಧನ ಮಾಡಿದ್ರೆ ಬಹಳಷ್ಟು ಸಮಸ್ಯೆ ಆಕೈತೆ ಅಂತೇಳಿ ಇದ್ರ ಮುಂದುವರೆದ ಭಾಗವಾಗಿ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ ತಮ್ಮ ಟಿವಿ ಮುಖಾಂತರ. ಇವತ್ತು ಯಾರು ಇವತ್ತು ರಾಜ್ಯಸಭಾ ಸದಸ್ಯರಾಗಿದ್ದಾರಲ್ಲ, ನನಗನ್ಸೋ ಮಟ್ಟಿಗೆ ಮಾಲ್ಗತ್ತಿಯವ್ರು ನನಗಿಂತ ಚೆನ್ನಾಗಿ ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ಬೋದು. ಒಬ್ಬ ಕೊಲೆ ಆಯ್ತಂದ್ರೆ ಅದಕ್ಕೆ ಕೊಲೆಗೆ ಸಹಕಾರ ಮಾಡಿದವರು ಕೂಡ ಅಷ್ಟೇ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾರೆ ಅನ್ನೋಂಥ ಮಾತಿದೆ. ವಕೀಲರಿದ್ದಾರೆ, ಅವ್ರಿಗೆ ಗೊತ್ತಾಗುತ್ತೆ. ಈಗ ಬಂದಿರತಕ್ಕಂಥ ಸಂಗತಿ ಅಂತಂದ್ರೆ ನಾಸೀರ್ ಹುಸೇನ್ ಅವ್ರ ಬಗ್ಗೆ ಕೂಡ ಇವತ್ತು ಇದ್ರ ಬಗ್ಗೆ ತನಿಖೆಗೆ ಒಳಪಡಿಸಬೇಕಾಗತ್ತೆ. ಕಾಂಗ್ರೆಸ್ ಪ್ರಕಾರ ಅವ್ರ ಮೇಲೆ ಏನು ಕ್ರಮ ತಗೊಳುತ್ತಾ ಅದನ್ನು ಸ್ಪಷ್ಟತೆ ಮಾಡಲಿ. ಇವತ್ತು ಬರೇ 3 ಜನ ಬಂಧನ ಮಾಡಿದ್ರೆ ಎಪಿಸೋಡ್ ಮುಗಿದೋಗಲ್ಲ. ಇವತ್ತು ಯಾವ ಕಾಂಗ್ರೆಸ್ಸಿನ ರಾಜ್ಯಸಭಾ ಸದಸ್ಯರು ಆಯ್ಕೆ ಆಗಿದಾರ ಅವ್ರ ಬಗ್ಗೆ ಮುಂದೇನು ಆಕ್ಷನ್ ಅದನ್ನು ಉತ್ತರ ಕೊಡಬೇಕಲ್ಲ. ಇವತ್ತು ಕರ್ಕೊಂಡ್ಬಂದವ್ರು ಅವರೇ, ಇವತ್ತು ವಿಧಾನಸೌಧ ಮೇಲೆ ಕರ್ಕೊಂಡ್ಬಂದವ್ರು ಯಾರು? ಇವತ್ತು ಅವರ ಯಾರು ಇವತ್ತು ಇಲೆಕ್ಟ್ ಆಗಿದ್ದಾರೆ? ಅವ್ರು ಇನ್ನು 3 ಜನ ಆಗಿದ್ರಲ್ಲ, ಅಲ್ಲೇನು ಆಯ್ತಾ ಈ ರೀತಿಯಾದಂಥ ಘೋಷಣೆ ಹಾಕುವಂಥದ್ದನ್ನ? ಅಲ್ಲಿ ಆಗ್ಲಿಲ್ಲ, ಇಲ್ಲಿ ಯಾಕೆ ಇಲ್ಲಿ ಆಯ್ತು? ಇದಕ್ಕೆ ಬಗ್ಗೆ ಕಾಂಗ್ರೆಸ್ ಉತ್ತರ ಕೊಡಬೇಕು. ನಾಸೀರ್ ಹುಸೇನ್ ಹಾಗಾದ್ರೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ತಾರೆ ಇವತ್ತು ಕಾಂಗ್ರೆಸ್ ಪಾರ್ಟಿಯವರು. ಅದ್ರ ಬಗ್ಗೆ ಸ್ಪಷ್ಟತೆ ಹೇಳಿ. ಇವತ್ತು ಯಾವ ಕೇಸನ್ನು ಮುಚ್ಚಕ ನೀವಾಗಲೇ ಕ್ಲೀನ್ ಚಿಟ್ ಕೂಡ ಕೊಟ್ಟಿದ್ದೀರಿ, ನಿಮ್ಮ ಮಂತ್ರಿಗಳೆಲ್ಲರೂ ಕೊಡ್ಕೊಂಡು ಇವತ್ತಿಂದ. ಮಹೇಶ್ ಸರ್ ಅವ್ರು ಏನಂದ್ಕೊಂಡಿದ್ರು ಅಂದ್ರೆ 27ನೇ ತಾರೀಕಿಗೆ ಘಟನೆ ಆದಾಗ ಮತ್ತೊಂದು ಸಿಂದಗಿನೋ ಮತ್ತೊಂದು ಶೃಂಗೇರಿನೋ ಇಂಥ ಪ್ರಕರಣಗಳಲ್ಲಿ ಇದು ಕೂಡ ಆಗ್ಬೋದು, ಆ ರೀತಿಯಾಗಿ ತನಿಖೆಯಲ್ಲಿ ಬರ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕೊಂಡಿದ್ರು. ಹಾಗಾಗಿ ಮಾಧ್ಯಮಗಳ ಮೇಲೇನೋ ಹೇಳ್ಕೊಂಡು ಬಂದರು, ಮಾಧ್ಯಮಗಳೇ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾವೆ ಅಂತ ಹೇಳ್ಕೊಂಡು ಬಂದರು. ಇದರಲ್ಲಿ ನಿಮ್ಮದು ಒಂದು ಸ್ವಲ್ಪ ಪಾತ್ರ ಇದೆ ಅಲ್ವಾ BJP ಅವ್ರದ್ದು? ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ ತಕ್ಷಣ ಮರುದಿವಸ ಸೆಷನ್ ಸೇರಿದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಮಾನವೀಯ ಅಶೋಕ್ ಅವರು ಸ್ಪಷ್ಟವಾಗಿ ಇದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ವಿ. ಎಲ್ಲರೂ ಕೂಡ ಮಾತಾಡುವಂಥದ್ದಾಯ್ತು. ಆದರೆ ಇವತ್ತು ಕಾಂಗ್ರೆಸ್ಸಿನ ನಿಲುವೇನಿತ್ತು? ಅವತ್ತು ಮುಖ್ಯಮಂತ್ರಿಗಳೇ ಆದಾಗಿ ಎಲ್ಲ ಸಚಿವರ ನಿಲುವೇನಿತ್ತು? ಅವರ ಪರವಾಗಿ ಮಾತಾಡುವಂಥ, ದಾಟಿಯಲ್ಲಿ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನೋಡಿಲ್ವಾ ರಾಜ್ಯದ ಜನತೆ ಇದನ್ನ? ಮಾಧ್ಯಮದ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡಿದ್ರು. ಎಲ್ಲ ತೋರಿಸಿ ಸತ್ಯ ಅಲ್ಲ ಅಂತ ಹೇಳಿದ್ರು. 1-2 ಟಿವಿ ತೋರಿಸ್ಯಾರು, ಉಳಿದ ಟಿವಿಯಾಗಿ ತೋರಿಸಿಲ್ಲ. ಆ 2 ಟಿವಿ ಬೇಕಾಗಿತ್ತು ಅಂತಕ್ಕಂಥ ಮಾತನ್ನು ಮಾತಾಡಿದ್ರು. ಹಾಗಾದ್ರೆ ಏನೇ ತೋರ್ಸಕ್ ಕೊಟ್ಟಿದ್ದಾರೆ ಇವತ್ತು ನೀವು ಮಾಧ್ಯಮದವರು? ಎಲ್ಲರೂ ನಮ್ಮ ಮಾಧ್ಯಮರ ಮೇಲೆ ಏನು ಗೂಬೆ ಕೂರಿಸುವಂತ ಕೆಲಸವನ್ನು ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ ಸರ್ಕಾರ. ಸಚಿವರು ಕೊಡ್ತಕ್ಕಂಥ ಉತ್ತರ ಏನಿತ್ತಲ್ಲಿ? ಮಾತಾಡ್ತೀನಿ ಸರ್, ಮತ್ತೆ ಮಾತಾಡ್ತೀನಿ. ವಾಟ್ಸ್ ಯುವರ್ ಲಾಸ್ಟ್? ತನಿಖೆ ಚೆನ್ನಾಗಿ ನಡೀತಾ ಇದೆ, ಮಾಡಿದ್ದಾರೆ. ಡಿಲೇ ಆದ್ರೂ ಪರವಾಗಿಲ್ಲ, ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಡಿಲೇ ಆದ್ರೂ ಪರವಾಗಿಲ್ಲ. ಏನೇನು ಸೆಕ್ಷನ್ ಹಾಕಿದ್ದಾರೆ ಸರ್? ಅದು ಚಾರ್ಜ್ ಶೀಟ್ ಹಾಕುವಾಗ ಮಾಡ್ಬೇಕು, ಅದನ್ನು ಈಗಲ್ಲ. ಈಗ ಆದ್ರೂ ಸಹ ಅವೆಲ್ಲ ನಾನ್ ಬೇಲೇಬಲ್ ಸೆಕ್ಷನ್ ಇದಾವೆ ಈಗಿದ್ದೆಲ್ಲ. ಮತ್ತೆ ಅದನ್ನು ವೀಕೆಂಡ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ಸಲ್ವಾ ನಿಮಗೆ? ಅದು ಚಾರ್ಜ್ ಶೀಟ್ ಹಾಕುವಾಗ ಮಾಡ್ಬೇಕು. ರಿಮಾಂಡ್ ನಲ್ಲಿ ಬರುವಾಗ ಎಲ್ಲ ಬೇಲೇಬಲ್ ಸೆಕ್ಷನ್ ಇದ್ರೆ ಆರಾಮಾಗಿ ಮ್ಯಾಜಿಸ್ಟ್ರೇಟ್ಲಿಂದ ಕೋರ್ಟ್ಲಿಂದ ಹೊರಗೆ ಬರ್ತಾರೆ, ಬೇಲೇಬಲ್ ಸೆಕ್ಷನ್ ಇದ್ರೆ. ಓಕೆ ವೀರಣ್ಣ ಸರ್, ವಾಟ್ಸ್ ಯುವರ್ ಲಾಸ್ಟ್ ಟೇಕ್? ಸರ್, ಇವತ್ತು ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಮಾಜಘಾತಕ ಶಕ್ತಿಗಳ ಕಡೆ ಸಹಾನುಭೂತಿ ಹೊಂದಿದೆ. ಅದೇ ಕಾರಣ ಇದೆಲ್ಲ ಇಷ್ಟೆಲ್ಲ ಆಗ್ತಾ ಇರೋದಕ್ಕೆ. ಇವತ್ತು ಸರ್ಕಾರ ನೋಡಿ 9-10 ತಿಂಗಳು ಆದರೂ ಕೂಡ ಅಭಿವೃದ್ಧಿ ಪರ ಇಲ್ಲ, ರೈತರ ವಿರೋಧಿ ಸರ್ಕಾರ ಇದೆ, ಬಹುಸಂಖ್ಯಾತರುಗಳ ಹಿಂದೂ ವಿರೋಧಿಯಂತೆ ಕೆಲಸ ಮಾಡ್ತಾ ಇದೆ. ಇದೆಲ್ಲ ಆಗ್ತಾ ಇದೆ. ಇವತ್ತು ಯಾರ್ಯಾರು ಸಮರ್ಥನೆ ಮಾಡ್ಕೊಂಡಿದ್ದಾರೋ ಈ ವಿಷಯದಲ್ಲಿ ಅವರೆಲ್ಲನೂ ಖಂಡಿತವಾಗಲೂ ರಾಜ್ಯದ ಜನತೆಯ ಕ್ಷಮೆ ಯಾಚಿಸಬೇಕು, ಅಥವಾ ಅವರು ಏನು ಹುದ್ದೆ ಹೊಂದಿದ್ದಾರೆ ಸಚಿವರು ರಾಜೀನಾಮೆ ಕೊಟ್ಟು ಮನೆ ಕಡೆ ಹೋಗ್ಬೇಕು. ಮನೆ ಕಡೆಗೆ ಹೋಗ್ಬೇಕಾ? ಬೇರೆ ಎಲ್ಲಿ ಹೋಗ್ಬಾರ್ದಾ? ರಾಮಕೃಷ್ಣ ಉಪಾಧ್ಯಾಯ ಸರ್, ವಾಟ್ಸ್ ಯುವರ್ ಲಾಸ್ಟ್ ಟೇಕ್? ನೋಡಿ, ಈಗ ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಯಾವ ರೀತಿ ಒಂದು ತುಷ್ಟೀಕರಣದಿಂದ ನಡೀತಾ ಇದೆ ಅನ್ನೋದನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಸೊ ಒಂದು ಮಂಗಳೂರು ಕುಕ್ಕರ್ ಬಾಂಬ್ ಕೇಸ್ ಆಗಿರ್ಬೋದು, ಆವಾಗ ಶಿವಕುಮಾರ್ ಅವರು ಹೇಳಿದ್ರು ಆ ಬ್ರದರ್ಸ್ ಏನೋ ಮಾಡಿದ್ರು ಅದನ್ನ ಸರಿ ಮಾಡ್ತೀವಿ ಅನ್ನೋ ರೀತಿ ಹೇಳಿದ್ರು. ಆಮೇಲೆ ಸ್ವಲ್ಪ ಸುಮ್ಮನೆ ಇರಿ, ನಾನು ಮುಗಿಸ್ತೇನೆ, ಸ್ವಲ್ಪ ಸುಮ್ಮನೆ ಇರಿ ದಯವಿಟ್ಟು. ಆಮೇಲೆ ಹರಿಪ್ರಸಾದ್ ಅವ್ರು ಏನ್ ಹೇಳ್ತಾರೆ, ನಮ್ಮ ಏನೋ ಶತ್ರು ದೇಶ ಅಂತ ಕರಿಬಾರ್ದು, ಅವ್ರ ಮಿತ್ರ ನೈಬರ್ ಅಂತ ಕರಿಬೇಕು. ಸೊ ಈ ಒಂದು ಟ್ರೆಂಡ್ ಇದೆಯಲ್ಲ. ಆಮೇಲೆ ಈಗ ಮೊನ್ನೆ ಇದು ನೋಡಿದ್ದೀವಿ ನಾವು, ರಾಮೇಶ್ವರಂ ಏನೋ ಹೋಟೆಲ್ನಲ್ಲಿ ಆಗಿರೋದು ಬಾಂಬ್ ಬ್ಲಾಸ್ಟ್. ಸೊ ಒಂಥರ ಗಿವನ್ ದೆಮ್ ಎಂಪವರ್ಮೆಂಟ್ ಟು ಡೂ ದಿಸ್. ಇದನ್ನ ಮಾಡಿದ್ರೆ ನಡೆಯುತ್ತೆ, ಕರ್ನಾಟಕದಲ್ಲಿ ಇದು ನಡೆಯುತ್ತೆ ಅನ್ನೋ ಒಂದು ಪರಿಸ್ಥಿತಿ ಉಂಟಾಗಿದೆ. ಮಾರುತಿ ಏನಂತೀರಿ? ಒಂದು 3 ಪಕ್ಷದ ರಾಜಕಾರಣಿಗಳು ಒಂದು ಅರ್ಥ ಮಾಡ್ಕೋಬೇಕು, ಜನರು ಬುದ್ಧಿವಂತರಿದ್ದಾರೆ, ನೀವು ಮಾತ್ರ ಬುದ್ಧಿವಂತರು ಅಂತ ಅಂದ್ಕೊಳ್ಳೋದು ಬೇಡ. ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಎಲ್ಲ ಮಿನಿಸ್ಟ್ರಿಗಳಿಗೂ ಇದು ಅನ್ವಯ ಆಗುತ್ತೆ. ಭ್ರಷ್ಟಾಚಾರವನ್ನು ರಾಜ್ಯದ ಜನರು ಸಹಿಸೋದಿಲ್ಲ. ಹಾಗಾಗಿ 40% ವಿಚಾರವನ್ನು ನೀವು ಕೈಗೆತ್ಕೊಂಡ್ರಿ, ಸಕ್ಸಸ್ಸು ಆದರೆ 135 ಸ್ಥಾನ ಗೆದ್ರಿ. ಆದರೆ ಇಂಥ ವಿಚಾರಗಳಲ್ಲಿ ತೀರಾ ಓಲೈಕೆ ಮಾಡೋಕ್ಕೆ ಹೋದರೆ ನಿಮಗೆ ಕೊನೆ 2019ರಲ್ಲಿ 1 ಸ್ಥಾನ ಆದರೂ ಕೊಟ್ಟಿದ್ದರು, ಮತ್ತು 24ರಲ್ಲಿ ಅದು ಕೂಡ ಸಿಗದೇ ಇರುವಂಥ ಪರಿಸ್ಥಿತಿಗಳು ಕೂಡ ಆಗ್ಬೋದು. ಹೀಗಾಗಿ ಓಲೈಕೆಯನ್ನು ಬಿಟ್ಟು ಎಲ್ಲರನ್ನ ಸಮಾನವಾಗಿ ನೋಡ್ಕೊಂಡು ಹೋದರೆ ಬಚಾವ್ ಆಗ್ತೀರ. ಯಾರೇ ಆಗಲಿ
ರಾಷ್ಟ್ರದ ವಿಷಯಕ್ಕೆ ಬಂದಾಗ Okay. ಎಲ್ಲರೂ ಪಕ್ಷ ಭೇದ ಮರೆತು ರಾಷ್ಟ್ರದ ಸಲುವಾಗಿ ನಿಲ್ಲಬೇಕು. ಶತವೀಶ್ ಸರ್, ನಾನು ಮೊದಲನೇ ಟೈಮಿಂದ ಹೇಳ್ತಾ ಇರೋಂಗೆ ಯಾವುದೇ ಓಲೈಕೆಯ ಪ್ರಶ್ನೆನೇ ಇಲ್ಲ. ಕಾನೂನಾತ್ಮಕ ಕ್ರಮವನ್ನು ರಾಜ್ಯ ಸರ್ಕಾರ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಬರ್ತಾ ಇದೆ. ಸುವಮೋಟೋ FIR ರಿಜಿಸ್ಟರ್ ಮಾಡಿದ್ದೆ ಪೊಲೀಸ್ನವರು ಅಂಡರ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ದ ಹೋಮ್ ಮಿನಿಸ್ಟರ್. ಇವಾಗ ದೇಶ ವಿರೋಧಿ ಹೇಳಿಕೆ ಯಾರೇ ಕೊಟ್ಟಿದ್ರು ಕೂಡ ಅವ್ರ ವಿರುದ್ಧ ಸೇಮ್ ಕ್ರಮ ತಗೊಳ್ತೀವಿ, ಕಠಿಣವಾದ ಕ್ರಮವನ್ನ ತಗೊಳ್ತೀವಿ. ಈ ದೇಶದ ಕಾನೂನು, ರಾಜ್ಯದ ಕಾನೂನು ಎಲ್ಲರಿಗೂ ಒಂದೇ, ಫ್ರಮ್ ಪ್ರೈಮ್ ಮಿನಿಸ್ಟರ್ ಟು ಪೋಸ್ಟ್ ಮ್ಯಾನ್ ಎಲ್ಲರಿಗೂ. ಏನಾಗಿದೆ ಅಂತಂದ್ರೆ ಥ್ಯಾಂಕ್ಸ್ ಟು ಎವ್ರಿವನ್. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಸರ್ಕಾರದ ಇಂಟೆನ್ಷನ್ ಏನಿದೆ ಅನ್ನೋದು ಗೊತ್ತಿಲ್ಲ ನನಗೆ. ಅವ್ರದ್ಗೆ ಒಳ್ಳೆ ಇಂಟೆನ್ಷನ್ನೇ ಇರ್ಬೋದು. ಈ ದೇಶದ್ರೋಹಿಗಳನ್ನು ಕಾನೂನು ಪರಿಪಾಲನೆ ಯಾರು ಮಾಡೋದಿಲ್ಲ ಅಂಥವ್ರನ್ನ ನಾವು ಹಿಡಿದು ಮಟ್ಟ ಹಾಕಬೇಕು ಅನ್ನುವ ಇಂಟೆನ್ಷನ್ ಎಲ್ಲ ಗೌರ್ಮೆಂಟ್ಗಳಿಗೂ ಸಹಜವಾಗಿರುತ್ತೆ. ಆದರೆ ಈ ಸರ್ಕಾರ ನಡೆದುಕೊಳ್ಳುವ ರೀತಿ ಇದೆಯಲ್ಲ, ಇದು ಒಂದು ರೀತಿ ಏನೋ ಹುಳ್ಳುಳ್ಗಿದೆಯಲ್ಲಪ್ಪ, ಏನೋ ಮಾಡಕ್ಕೆ ಹೊರಟಿದಾರಲ್ಲಪ್ಪ ಅಂತ ಅನ್ಸ್ಬಿಡುತ್ತೆ. ಈ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ವಿಷಯಕ್ಕೂ ಸಂಬಂಧಪಟ್ಟಂತೆ ಕೂಡ ಅಷ್ಟೇ ಭಾಳ ಸಿಲ್ಲಿ ಆದಂಥ ಕೆಲವು ಸ್ಟೇಟ್ಮೆಂಟ್ಗಳು ಹಲವರಿಂದ ಬಂದಿವೆ. ನಾವೇನು ಕಾರಣ, ನಮಗೇನಾಗಬೇಕಾದ್ರಿಂದ, ಅಥವಾ ಸೆಂಟ್ರಲ್ ಏಜೆನ್ಸೀಸ್ ಇಲ್ವಾ, ನಾವೇನು ಮಾಡಬೇಕಾಗಿತ್ತು, ಹಾಗೆ. ಈ ವಿಧಾನಸೌಧದ ಜಿಂದಾಬಾದ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಅಷ್ಟೇ ದಿ ಸೀರಿಯಸ್ನೆಸ್ ಇದೆಯಲ್ಲ, ದಿ ಗೌರ್ಮೆಂಟ್ ಶುಡ್ ಹ್ಯಾಂಡಲ್ ಸಚ್ ಕೇಸಸ್ ವಿತ್ ಆಲ್ ದಿ ಸೀರಿಯಸ್ನೆಸ್. ಯಾಕಂದರೆ ಪೀಪಲ್ ಆರ್ ವೆರಿ 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 ವಾಚ್ಫುಲ್ ಟುಡೇ. ಅವರು ಒಂದೊಂದನ್ನೇ ಗಮನಿಸ್ತಾ ಇರ್ತಾರೆ. ಯಾರೋ BJP ಹೇಳ್ತು ಅಂತ ಗಮನಿಸಲ್ಲ, ಅಥವಾ ಯಾವ ಚಂದನ್ ಶರ್ಮಾ ಹೇಳ್ದ, ಅಥವಾ ಇನ್ನೊಬ್ರು ಯಾರೋ ಮಾರುತಿ ಪಾವಗಳ ಹೇಳಿದ್ರು, ಅಥವಾ JDSನ ವೀರಣ್ಣ ಹೇಳಿದ್ರು. ನೋ, ಹಾಗೆ ಅವರು ಖಂಡಿತವಾಗ್ಲೂ ಕೂಡ ಅಂದ್ಕೊಳ್ಳೋದಿಲ್ಲ. ಬಟ್ ಪೀಪಲ್ ವಿಲ್ ಆಲ್ವೇಸ್ ಹ್ಯಾವ್ ಅನ್ ಐ ಆನ್ ದಿ ಗೌರ್ಮೆಂಟ್. ಒಂದೊಂದು ನಡವಳಿಕೆಗಳ ಬಗ್ಗೆ, ಸ್ಟೇಟ್ಮೆಂಟ್ ಬಗ್ಗೆ, ಉದ್ದಟತನದ ಬಗ್ಗೆ, ಎಲ್ಲದರ ಬಗ್ಗೆ ಭಾಳ ಸ್ಪಷ್ಟವಾಗಿ ಅವರ ಮನಸ್ಸಿನ ಮೇಲೆ ಗಂಭೀರ ಪರಿಣಾಮ ಖಂಡಿತ ಬೀರ್ತಾ ಹೋಗುತ್ತೆ. ಇದೇ ಮನಸ್ಥಿತಿ ಇಟ್ಕೊಂಡು ಇನ್ನು 1 ತಿಂಗಳಲ್ಲಿ ಚುನಾವಣೆ ಫೇಸ್ ಮಾಡಿದ್ರೆ ರಾಜ್ಯ ಕಾಂಗ್ರೆಸ್ ಲೋಕಸಭೆದು, ಅವ್ರಿಗೆ ಬೇಕಾಗಿದೆ ಚುನಾವಣೆ ಅಂತ ಅನ್ಸ್ಬಿಡುತ್ತೆ ನನಗೆ. ಯಾಕಂದರೆ ದಿಸ್ ಇಸ್ ನಾಟ್ ಹೌ ಅ ಗೌರ್ಮೆಂಟ್ ಶುಡ್ ಬಿಹೇವ್ ವಿತ್ ದಿ ಪೀಪಲ್ ಆಫ್ ಕರ್ನಾಟಕ, ನಾಟ್ ವಿತ್ ಮೀ. ಬಿಡಿ, ನಾನು ಅಲ್ವೇ ಅಲ್ಲ ಅಂದ್ಕೊಬಿಡಿ, ನಾನೆಲ್ಲ ಬೇರೆ ಕಡೆಯಿಂದ ಬಂದು ಅಂದ್ಕೊಂಬಿಡಿ. 7 ಕೋಟಿ ಜನ ಇದ್ದಾರಲ್ಲ ಸ್ವಾಮಿ, ನೀವೆಲ್ಲ ಅವ್ರ ಗ್ಯಾರಂಟಿ ತಲುಪಿಸಿದಿರಿ, ಶಕ್ತಿ ಬಸ್ ಕೊಟ್ಟಿದ್ದೀರಿ, ಅದೇನೋ ಯೋಜನೆ ಕೊಟ್ಟಿದ್ದೀರಿ, ಕರೆಂಟ್ ಕೊಟ್ಟಿದ್ದೀರಿ, ಎಲ್ಲ ಕೊಟ್ಟಿದ್ದೀರಿ. ಅಷ್ಟು ಮಾತ್ರ ಸಾಲೋದಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ನ್ಯಾಷನಲ್ ಇಂಟಿಗ್ರಿಟಿ ಆ್ಯಂಡ್ ಸೆಕ್ಯೂರಿಟಿ ಇದೆಯಲ್ಲ, ನೀವು ಯಾರದ್ದೋ ಓಲೈಕೆಗೆ ನಿಂತ್ಕೊಂಡ್ಬಿಟ್ರಿ ಅಂತ ಏನಾದರೂ ಜನಕ್ಕೆ ಒಂದೇ ಒಂದು ಪಾಯಿಂಟ್ ಅನ್ಸ್ಬಿಟ್ರು ಕೂಡ, ಮತ್ತು ಈ ರೀತಿ ಉದ್ದಟತನದ ಸ್ಟೇಟ್ಮೆಂಟ್ಗಳನ್ನು ಅದೇನೋ ಹೆಂಗೆ ಓದಿದ್ರಲ್ಲ ಯಾರು ಇವತ್ತು ಪ್ರಿಯಾಂಕ್ ಅವ್ರಿಗೆ, ಏನೋ ತೋದಿದ್ರಳು, ಏನೂ ಇಲ್ಲ ಅದರಲ್ಲಿ, ಆ ಥರದ್ದೆಲ್ಲ ನಡವಳಿಕೆಗಳಿದ್ದಾವಲ್ಲ, ಅದು ದಾಷ್ಟ್ಯತನ ಅಂತ ಅನ್ಸ್ಬಿಡುತ್ತೆ ಜನಕ್ಕೆ. ಹಾಗಾಗಿ ಪೀಪಲ್ ಆರ್ ವೆರಿ ವಾಚ್ಫುಲ್. ಇದನ್ನು ಅರ್ಥ ಮಾಡ್ಕೋಬೇಕು ಗೌರ್ಮೆಂಟ್. ಆಮೇಲೆ ನಾನು ಕೇಳಿಸ್ಕೊಂಡೇ ಇಲ್ಲ ಅನ್ನೋದಿದೆಯಲ್ಲ, ಅದು ಅಷ್ಟೇ, ಪೀಪಲ್ ಆರ್ ವೆರಿ ವಾಚ್ಫುಲ್. ಯಾರೇ ಮಾಡಿದ್ರೂ ಕೂಡ ಅದು ಗೌರ್ಮೆಂಟಿಗೆ ಬರುತ್ತೆ. ಈಗ ಯಾವುದೋ ಒಂದು ಆಫೀಸಲ್ಲಿ ತಪ್ಪಾದರೆ ಆಫೀಸಿನ ಬಾಸ್ಗೆ ಬರುತ್ತೆ ಅದರ ಹೊಣೆಗಾರಿಕೆ. ಅದೇ ರೀತಿಯಲ್ಲಿ ಈ ಥರದೊಂದು ಇನ್ಸಿಡೆಂಟ್ ನಡೀತು ಅಂದಾಗ ಅವ್ರ ಮಿನಿಸ್ಟ್ರಿಗಳಿಗೆಲ್ಲ ಒಂದು ಸ್ಪಷ್ಟವಾದಂಥ ರಿಮಾರ್ಕ್ಸ್ ಪಾಸ್ ಮಾಡ್ಬೋದಾಗಿತ್ತಲ್ವ. ದೇಶದ ಭದ್ರತೆ ಮತ್ತು ಐಕ್ಯತೆ ವಿಷಯ ಇದು, ಡೋಂಟ್ ಸ್ಪೀಕ್ ಟು ಮೀಡಿಯಾ, ನಾವು ಅಡ್ರೆಸ್ ಮಾಡ್ತೀವಿ ಅಂತ ಹೋಮ್ ಮಿನಿಸ್ಟ್ರು ಮತ್ತು ಚೀಫ್ ಮಿನಿಸ್ಟ್ರು ಮತ್ತು ಉಪಮುಖ್ಯಮಂತ್ರಿಗಳು ಮಾಡ್ಕೊಳ್ಬೋದಾಗಿತ್ತಲ್ವ. ಮತ್ತು ಮರುದಿನ ಆನ್ ದಿ ಫ್ಲೋರ್ ಆಫ್ ದಿ ಹೌಸು ರಾಜ್ಯದ ಜನರನ್ನ ಉದ್ದೇಶಿಸಿ ಮಾತಾಡ್ಬೋದಾಗಿತ್ತಲ್ವ. ಮತ್ತು ಪ್ರೆಸ್ ಬ್ರೀಫಿಂಗ್ ಅಂದರೆ ನಾನು ಮೀಟಿಂಗ್ ಕರೆದ್ಬಿಟ್ಟು ಮಾಡಿ ಅವರ ಕ್ವೀನ್ಸ್ ರೋಡ್ನಲ್ಲಿರುವಂಥ KPCC ಆಫೀಸಲ್ಲಿ ಅಂತ ಹೇಳ್ತಾ ಇಲ್ಲ ನಾನು. ಹಿಂಗೆ ಮೈಕ್ ಇಟ್ಟಾಗ ನೀಟಾಗಿ ಒಂದು 15 ನಿಮಿಷ ಮಾತಾಡ್ಬೋದಾಗಿತ್ತಲ್ವ. ಹೀಗೆ ಮಾತಾಡದೇ ಇದ್ದಾಗಲೇ ಅನ್ಸೋದು ಜನಕ್ಕೆ, ಇವ್ರಿಗೆ ಏನೋ ಪ್ರಾಬ್ಲಮ್ ಇರಬೇಕಲ್ಲ, ಪ್ರತಿ ಸಲ ಹಿಂಗೆ ಮಾಡ್ತಾರಲ್ಲ ಅಂತ ಜನಕ್ಕೆ ಅನಿಸುತ್ತೆ. ದೇರ್ ಯು ವಿಲ್ ಹ್ಯಾವ್ ಎನ್ ಇಶ್ಯೂ. ಇಷ್ಟು ಹೇಳ್ತಾ ಇವತ್ತಿನ ಈ ಟಾಪಿಕ್ನ ಇಲ್ಲಿಗೆ ನಾನು ಮುಗಿಸ್ತಿಲ್ಲ. ಬೈ ದ ವೇ, ಐ ವಿಲ್ ಜಾಯ್ನ್ ಯು ಅಗೇನ್ ಅಟ್ 9 o'clock ವಿತ್ ಸೂಪರ್ ಪ್ರೈಮ್ ಟೈಮ್ ನ್ಯೂಸ್ ಫ್ರಂಟ್ ಲೈನ್ನಲ್ಲಿ. ಸದ್ಯಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಒನ್ ಥಿಂಗ್ ಇಸ್ ಫಾರ್ ಶೋರ್, ಜನ ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ. ವಿಸ್ತಾರದಿಂದನೇ ಅಲ್ಲ, ಸವಿಸ್ತಾರದಿಂದ ಗಮನಿಸ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.